ಎಲ್ರಿಗೂ ನಮಸ್ಕಾರ. ಆಲ್ ಇನ್ ಒನ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿ ವಿಷಯವಾಗಿರ್ತಕ್ಕಂಥ ಗಣಿತ ವಿಷಯದಲ್ಲಿ ತ್ರಿಕೋನಮಿತಿ ಅನುಪಾತಗಳು ಟ್ರಿಗ್ನೋಮೆಟ್ರಿ ಬೇಸ್ಡ್ ಎಕ್ಸಾಂಪಲ್ಸನ್ನು ಕೆಲವೊಂದನ್ನು ಅಭ್ಯಾಸವಾರವಾಗಿ ಬಿಡಿಸೋಣ ಅಂತ ಹೇಳ್ತಾ ಟ್ರಿಗ್ನೋಮೆಟ್ರಿ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಟ್ರಿಗ್ನೋಮೆಟ್ರಿ ಅಂತಂದ್ರೆ ಸೊ ಇದು ಟ್ರೈ ಪ್ಲಸ್ ಗಾನ್ ಪ್ಲಸ್ ಮೆಟ್ರಾನ್, ಇವು ಮೂರು ಶಬ್ದಗಳನ್ನು ಸೇರಿ ಆಗಿರ್ತಕ್ಕಂಥದ್ದು ಅಂತ ಹೇಳ್ತೀವಿ ನಾವು. ಲ್ಯಾಟಿನ್ ಗ್ರೀಕ್ ಪದಗಳನ್ನು ಬಳಸಿ ಆಗಿರ್ತಕ್ಕಂಥದ್ದು. ಯಾವುದೇ ಇಂಗ್ಲೀಷ್ ಪದ ಇರ್ಬೋದು, ನೇರವಾಗಿ ಬಂದಿರತಕ್ಕಂಥದ್ದಲ್ಲ. ಅದು ಲ್ಯಾಟಿನ್ ಮತ್ತು ಗ್ರೀಕ್ ಪದಗಳಿಂದ ಜಾಸ್ತಿ ಪದಗಳನ್ನು ತೆಗೆದುಕೊಂಡು ಇಂಗ್ಲೀಷ್ ಪದ ಆಗಿರ್ತಕ್ಕಂಥ ಟ್ರಿಗ್ನೋಮೆಟ್ರಿ ಅಂತಂದು ಹೇಳ್ತೀನಿ ನಾನು. ಮೂರು ಟ್ರೈ ಅಂದ್ರೆ ಮೂರು ಅಂತ ಹೇಳ್ತೀನಿ. ಮೂರು ಬಾಹುಗಳ ಆಕೃತಿಗಳ ಬಗ್ಗೆ ಅಧ್ಯಯನ ಮಾಡ್ತೀವಲ್ಲ, ಅದಕ್ಕೆ ಟ್ರಿಗ್ನೋಮೆಟ್ರಿ ಅಂತ ಹೇಳ್ತೀವಿ. ನಾವು ಕನ್ನಡದೊಳಗೆ ತ್ರಿಕೋನ ಅಂತ ಹೇಳ್ತೀವಿ ಅಥವಾ ತ್ರಿಭುಜ ಅಂತ ಹೇಳ್ತೀವಿ. ತ್ರಿಕೋನಮಿತಿ ಅನುಪಾತಗಳು ರೇಷಿಯೋಸ್ ಅಂತ ಹೇಳ್ತೀವಿ ನಾವು. ಇಲ್ಲಿ ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ಸ್ನ ಅಪ್ಲೈ ಮಾಡೋದ್ರಿಂದ ಇದಕ್ಕೆ ಅನುಪಾತಗಳಂತ ಬಳಸಿದ್ವಿ. ಓಕೆ, ಹಾಗಾದ್ರೆ ಯಾವ್ಯಾವ ತಗೋತೀವಿ ನೋಡಿ, ಇದ್ರೊಳಗೆ ಒಂದೊಂದನೇ ಅಧ್ಯಯನ ಮಾಡ್ತಾ ಹೋಗೋಣ. ಓಕೆ, ಸೊ ಹಾಗಾದ್ರೆ ಮೊದಲೇದಾಗಿರ್ತಕ್ಕಂಥದ್ದು ನೋಡ್ರಿ. ಸೊ ನಾವು ತ್ರಿಕೋನಮಿತಿ ಅನುಪಾತಗಳನ್ನು ತಿಳಿದುಕೊಂಡು ಮುಂಚೆವಾಗಿ ತ್ರಿಕೋನಮಿತಿ ಅಂತ ಅನ್ನೋದಕ್ಕಿಂತ ಮುಂಚಿತವಾಗಿ ತ್ರಿಭುಜದ ಬಗ್ಗೆ ಅಧ್ಯಯನ ಮಾಡೋಣ. ನಿಮ್ಗೆಲ್ಲರಿಗೂ ಗೊತ್ತೈತಿ ತ್ರಿಭುಜ ಅಂದ್ರೆ ಯಾವ್ದು ಬೇಕಾ ತ್ರಿಭುಜ ತಗೊಳೋದಲ್ಲ, ಲಂಬಕೋನ ತ್ರಿಭುಜವನ್ನು ತಗೋಬೇಕು. ನೆನ್ಪಿಟ್ಕೋರಿ, ಲಂಬಕೋನ ಅಂದ್ರೆ ಒಂದು ಬಾಹುನ ಅಳತೆ 90 ಡಿಗ್ರಿ ಹೊಂದಿರತಕ್ಕಂಥದ್ದು. ಸೊ ಇದಕ್ಕೆ ಹೆಸರು ಕೊಡ್ತೀರಿ ಎ ಬಿ ಸಿ. ನೀವು ಆಲ್ಫಾಬೆಟ್ ಇಲ್ಲೇ ಕೊಡ್ಬೇಕಂತೇನಿಲ್ಲ, ಯಾವ ಆಲ್ಫಾಬೆಟ್ ಎಲ್ಲಾರ ಕೊಡ್ರಿ, ಬಟ್ ನಿಮ್ಗೆ ಟ್ರಯಾಂಗಲ್ ಹೆಂಗಿರ್ತೈತಿ, ತ್ರಿಭುಜ ಹೆಂಗಿರ್ತೈತಿ ಅಂತ ಕಲ್ಪನೆ ಇರಬೇಕು. ಇದು ಲಂಬಕೋನ ತ್ರಿಭುಜ ಇರ್ಬೇಕಂತ ಹೇಳ್ತೀನಿ ನಾನು. ನೆನ್ಬಿಟ್ಕೋರಿ, ಲಂಬಕೋನ ತ್ರಿಭುಜದೊಳಗೆ ಒಂದು ಬಾಹುವಿನ ಅಳತೆ ಲಂಬಕೋನವಾಗಿರ್ತೈತಿ. ನಿಮ್ಗೆ ಗೊತ್ತೈತಿ, ಒಟ್ಟು ಒಳಕೋನ ಮೊತ್ತ ಕೂಡಿಸಿದ 180 ಇರ್ತೈತಿ. ಓಕೆ, ಸೊ ಇದಕ್ಕೆ ಪೈಥಾಗೋರಸ್ನ ಪ್ರಮೇಯ ಅಂತ ಬರ್ತೈತಿ. ಪೈಥಾಗೋರಸ್ ಪ್ರಮೇಯದಲ್ಲಿ ನಾವು ಇದನ್ನ ಅಧ್ಯಯನ ಮಾಡ್ತೀವಿ. ಅಂದ್ರೆ ಏನ್ರಿ, ಸೊ ಇದಕ್ಕೆ ಯಾವ ಬಾಹು ಅಂತೀವಿ ನೋಡೋದಕ್ಕೆ, ಇದಕ್ಕೆ ವಿಕರ್ಣ ಬಾಹು ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ಹೇಳ್ರಿ, ವಿಕರ್ಣ ಬಾಹು. ಸೊ ಇದಕ್ಕೆ ಕೆಳಗಡೆ ಇದಕ್ಕೆ ಪಾದ ಬಾಹು ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಇದಕ್ಕೆ ಎದುರಿನ ಬಾಹು, ಅಪೋಸಿಟ್ ಸೈಡ್ ಅಂತ ಹೇಳ್ತೀವಿ ಇಂಗ್ಲಿಷ್ನಾಗ. ಇದಕ್ಕೆ ಅಡ್ಜಸೆಂಟ್ ಸೈಡ್ ಅಥವಾ ಬೇಸ್ ಅಂತ ಹೇಳ್ತೀವಿ. ಇದಕ್ಕೆ ಹೈಪೋಟೆನಸ್ ಸೈಡ್ ಅಂತ ಹೇಳ್ತೀವಿ ನಾವು. ಓಕೆ, ಕೆಲವೊಂದು ಇಂಗ್ಲೀಷ್ ಶಬ್ದಗಳು ಕೂಡ ನಿಮ್ಗೆ ಗೊತ್ತಿರ್ಬೇಕಂತ ಹೇಳ್ತೀವಿ. ಯಾಕಂದ್ರೆ ನಾಳೆ PUC ಫಸ್ಟ್ ಇಯರ್ ಸೈನ್ಸ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ಮ್ಯಾಥಮೆಟಿಕ್ಸ್ ಒಳಗೆ ಟ್ರಿಗ್ನೋಮೆಟ್ರಿ ಬೇಸ್ ಬಂತಂದ್ರೆ ಇದೇ ಇರ್ತದೆ, ಕಂಟಿನ್ಯೂಷನ್ ಇರ್ತೈತಿ. ಬಟ್ ಏನಪ್ಪಾ ಅಂದ್ರೆ ಇಂಗ್ಲೀಷ್ನಲ್ಲಿ ಇರ್ತೈತೆ ಅಷ್ಟೇ. ಓಕೆ, ಕೆಲವೊಂದು ಶಬ್ದಗಳನ್ನು ತಿಳ್ಕೊಬೇಕಾಗ್ತದೆ ಅಂತ. ಓಕೆ, ಹಾಗಾದ್ರೆ ಇದರ ಅರ್ಥ ಏನ್ರಿ, ಸೊ ಇದು ಎದುರಿನ ಬಾಹು, ಇದು ಪಾದ ಬಾಹು, ಇದು ವಿಕರ್ಣ ಬಾಹು ಅಂತ ಹೇಳ್ತೀವಿ ನಾವು. ಓಕೆ, ಸೊ ಅಂದ್ರೆ ಎದುರಿನ ಬಾಹು ಅಂತ ಹೇಳ್ತೀವಿ ಅಥವಾ ವಿರುದ್ಧ ಬಾಹು ಅಂತಾನೆ ಹೇಳ್ಬೋದು ನಾವು. ಓಕೆ, ಹಾಗಾದ್ರೆ ಇದ್ರೊಳಗೆ ನಾವು ತಗೋಬೇಕಾದಾಗ ಇಲ್ಲಿ ಬಹಳ ಮುಖ್ಯ ಹೆಂಗಿರ್ತೈತೆ ನೋಡ್ರಿ, ವಿಕರ್ಣ ಬಾಹು ದೊಡ್ಡ ಬಾಹು ಇರ್ತೈತಿ, ಇವೆರಡು ಸಣ್ಣ ಬಾಹು ಅಂತ ಹೇಳ್ತೀವಿ ನಾವು. ಅವುಗಳನ್ನ ಹೆಂಗಿರ್ತೈತೆ ನೋಡ್ರಿ, ಇದರ ವರ್ಗ ಮತ್ತು ಇದರ ವರ್ಗ ಎರಡನ್ನ ಸೇರಿಸಿದಾಗ ಈ ವರ್ಗಕ್ಕೆ ಸಮನಾಗಿರ್ತದೆ ಅಂತ ಹೇಳ್ತೀವಿ ನಾವು. ಈ ವರ್ಗ ಅಂದ್ರೆ ಹೆಂಗೈತೆ ನೋಡ್ರಿ, BC ಸ್ಕ್ವೇರ್ ಅಂತ ಹೇಳ್ತೀವಿ ನಾವು, ಪ್ಲಸ್ ಈ ವರ್ಗ ಅಂದ್ರೆ AB ಸ್ಕ್ವೇರ್ ಅಂತ ಹೇಳ್ತೀವಿ ನಾವು. ಎರಡನ್ನ ಕೂಡಿಸಿದ ಬರ್ತಕ್ಕಂಥ ಆನ್ಸರ್ AC ಸ್ಕ್ವೇರ್ ಅಂತ ಹೇಳ್ತೀವಿ. ನೆನ್ಬಿಡ್ತೀರಿ, ಪೈಥಾಗೋರಸ್ ಹೇಳೋ ಪ್ರಕಾರ ವಿಕರ್ಣ ಮೇಲಿನ ವರ್ಗವು ಇದರ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೇಲಿನ ವರ್ಗಕ್ಕೆ ಸಮನಾಗಿರುತ್ತದೆ. ನೆನ್ಬಿಟ್ಕೋರಿ, ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತಪ್ಪ ಅಂದ್ರೆ ಅದಕ್ಕೆ ಪೈಥಾಗೋರಸ್ ಪ್ರಮೇಯ ಅಂತ ಹೇಳ್ತೀವಿ ನಾವು. ಸೊ ಹೆಂಗಿರ್ತದೆ ನೋಡಿ, ಒಂದು ಎಕ್ಸಾಂಪಲ್ ತಗೋತೀನಿ ನೋಡ್ರಿ. ಒಂದು ಎಕ್ಸಾಂಪಲ್ ತಗೋತೀನಿ ಇಲ್ಲಿ, ಹೆಂಗ್ ತಗೋತೀನಿ ನೋಡ್ರಿ. ಸೊ ಒಂದು ಟ್ರಯಾಂಗಲ್ ತಗೋತೀರಿ, ABC ಆಲ್ಫಾಬೆಟ್ ಕೊಡ್ರಿ. ಸೊ ಇಲ್ಲಿ ಲಂಬಕೋನ ಐತಿ, ಇದ್ರ ಅಳತೆ 3 ಇದ್ದು ಇದ್ರ ಅಳತೆ 4 ಇತ್ತಪ್ಪ, ಇದನ್ನ ಕಂಡಿಡ್ರಿ ಅಂತ ಹೇಳ್ತಾರ. 8.1 ಅಧ್ಯಾಯದಲ್ಲಿ ಬರ್ತಕ್ಕಂಥ ಲೆಕ್ಕಗಳು ಇದೇ ಬೇಸಿರ್ತಕ್ಕಂಥ ಲೆಕ್ಕಗಳದ ನೋಡ್ರಿ, ನೆನ್ಪಿಟ್ಕೋರಿ. ಓಕೆ, ಹೆಂಗದ ನೋಡ್ರಿ ಅವು. ಸೊ ಇದನ್ನ ಕಂಡಿಡಿ ಅಂತ ಫಸ್ಟ್ ನಾವು ಸೂತ್ರ ಹೆಂಗ ನೋಡ್ರಿ, AC ಸ್ಕ್ವೇರ್ ಇಸ್ ಈಕ್ವಲ್ ಟು ಅಲ್ಲಿ ಯಾವ್ದು ಕೊಡ್ರಿ, PQR ಅಂತ ಕೊಡ್ರಿ. ಅಲ್ಫಾಬೆಟ್ ಸಂಬಂಧ ಅಲ್ಲ, ನಿಮಗೆ ವಿಕರ್ಣ ಬಾಹು ಅಂದ್ರೆ ಯಾವುದು, ಎದುರು ಬಾಹು ಯಾವುದು, ಪಾದ ಬಾಹು ಯಾವುದು, ಅದು ಕ್ಲಿಯರ್ ಗೊತ್ತಿರ್ಬೇಕಷ್ಟೇ. ಓಕೆ, AC ಸ್ಕ್ವೇರ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಅಂದ್ರೆ ಎಷ್ಟೈತೆ ನೋಡ್ರಿ, 4 ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಅಂದ್ರೆ 3 ಸ್ಕ್ವೇರ್. ಓಕೆ, ಎರಡನ್ನ ಕೂಡಿಸ್ರಿ. ಫಸ್ಟ್ ವರ್ಗ ಮಾಡ್ರಿ, 4 ವರ್ಗ ಎಷ್ಟ್ರಿ 16, 3 ವರ್ಗ 9, ಎರಡನ್ನ ಕೂಡಿಸಿ ಎಷ್ಟಾದ್ರಿ 25. ಬಟ್ ನಮ್ಗೆ ವರ್ಗ ಬೇಕಾಗಿಲ್ಲ, ವರ್ಗಮೂಲ ಬೇಕು. AC ಈಕ್ವಲ್ ಟು ಇದಕ್ಕೆ ಏನು ಹೇಳ್ತಾರೆ, ಸ್ಕ್ವೇರ್ ರೂಟ್ ಹಾಕೋತೀರಿ. 25 ವರ್ಗಮೂಲ ಎಷ್ಟು ನಿಮ್ಗೆ ಗೊತ್ತೈತಿ, 5 5 25 5 ಬರ್ತೈತಿ. ಸೊ ಆನ್ಸರ್ ಎಷ್ಟ್ರಿ 5 ಅಂತ ಹೇಳ್ತೀವಿ ನಾವು. ನೆನ್ಪಿಡ್ತೀರಿ, ಮೆಥಡ್ ನೆನ್ಪಿಟ್ಕೋರಿ. ಒಂದ್ಸಲ ಪರ್ಫೆಕ್ಟ್ ಆದ್ರೆ ನಿಮ್ಗೆ ಯಾವ ಬಾಹುರ ಕೇಳ್ಬೋದು. ಇದನ್ನ ಕೇಳಿದಪ್ಪ ಅಂದ್ರೆ ಇದ್ರೊಳಗೆ ಇದನ್ನ ಮೈನಸ್ ಮಾಡ್ಕೋಬೇಕು, ಇದನ್ನ ಕೇಳಿದಪ್ಪ ಅಂದ್ರೆ ಇದ್ರೊಳಗೆ ಇದನ್ನ ಮೈನಸ್ ಮಾಡ್ಕೋಬೇಕು, ಇದನ್ನ ಕೇಳಿದಪ್ಪ ಅಂದ್ರೆ ಇವೆರಡು ವರ್ಗಗಳ ಮೊತ್ತವನ್ನು ಕೂಡಿಸ್ಬೇಕು, ಎಲ್ಲ ಒಂದೇ. ಇದನ್ನ ಕೇಳಿದಂದ್ರೆ ಈ ವರ್ಗದೊಳಗ ಈ ವರ್ಗವನ್ನು ಕಳಿಬೇಕು, ಇದನ್ನ ಕೇಳಿದಂದ್ರೆ ಈ ವರ್ಗದೊಳಗೆ ಈ ವರ್ಗ ಕಳಿಬೇಕು. ನೆನ್ಪಿಟ್ಕೋರಿ, ಇದನ್ನ ಕೇಳಿದಪ್ಪ ಅಂದ್ರೆ ಇವೆರಡು ವರ್ಗಗಳನ್ನ ಕೂಡಿಸ್ಬೇಕು. ಇಲ್ಲಿ ಬಿಡಿಸಿದೆಲ್ಲ ಇದೇ ಮೆಥಡ್. ನಿಮ್ಗೆ ಅಭ್ಯಾಸ ಹೆಂಗದ್ರ ಅಲ್ಲ ಅಂತ ಲೆಕ್ಕಗಳನ್ನ ಬಿಡಿಸ್ತೀನಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡ್ರಿ. ಬಟ್ ಒಮ್ಮೆ ಮೆಥಡ್ ಕರೆಕ್ಟಾಗಿ ತಿಳ್ಕೊರಿ. ಪೈಥಾಗೋರಸ್ ಹೇಳೋ ಪ್ರಕಾರ ಲಂಬಕೋನ ತ್ರಿಭುಜ ಇತ್ತಪ್ಪ ಅಂದ್ರೆ ವಿಕರ್ಣ ಮೇಲಿನ ವರ್ಗವು
ಉಳಿದೆರಡು ಭಾಗಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತ ಹೇಳ್ತೀವಿ ನಾವು. ಓಕೆ, ಹಾಗಾಗಿ AC ಸ್ಕ್ವೇರ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಬಿಡಿಸಿದ್ ನೋಡ್ರಿ, ಆ ಪ್ರಕಾರ ನೆನ್ಪಿಟ್ಕೋರಿ. ಇದು ಲಂಬಕೋನ ತ್ರಿಭುಜ ಅಂತ ತಗೋಬೇಕು ಈ ಒಂದು ಟ್ರಿಗೊನೋಮೆಟ್ರಿ ಒಳಗೆ, ಪ್ಲಸ್ ಪೈಥಾಗೋರಸ್ ಪ್ರಮೇಯನ ಅಪ್ಲೈ ಮಾಡ್ಕೋಬೇಕು ಅಂತ ಹೇಳ್ತೀವಿ ನಾವು. ಹಾಗಾಗಿ ಇವಕ್ಕೆ ಏನೈತೆ ನೋಡ್ರಿ 3, 4, 5 ಇವಕ್ಕೆ ಏನೈತೆ ನೋಡ್ರಿ ಪೈಥಾಗೋರಸನ ತ್ರಿವಳಿಗಳು ಅಂತ ಹೇಳ್ತೀವಿ ನಾವು. ಏನು ಹೇಳ್ರಿ, ಪೈಥಾಗೋರಸನ ತ್ರಿವಳಿಗಳು ಅಂತ ಹೇಳ್ತೀವಿ, ನೆನ್ಪಿಟ್ಕೋರಿ. ಓಕೆ, ಅವಳ ನೆನ್ಪಿಟ್ಕೊಂಡ್ರಪ್ಪ ನಿಮ್ಗೆ ಈಸಿ ಆಕತಿ. ಪೈಥಾಗೋರಸ್ ತ್ರಿವಳಿ ಗೊತ್ತಿರ್ಬೇಕು ನೋಡಿ. 3, 4, 5 ಪೈಥಾಗೋರಸ್ ತ್ರಿವಳಿ ಅಂತ ಹೇಳ್ತೀವಿ ನಾವು. ಇದ್ರ ದೊಡ್ಡ ಭಾವ ಯಾವ್ದ್ರಿ 5 ಅಂದ್ರೆ ಏನಿದೆ ವಿಕರ್ಣ ಭಾವ. 3 ವರ್ಗ 9, 4 ವರ್ಗ 16, 16 9 ಕೂಡಿಸಿ 25, 25 ವರ್ಗಮೂಲ 5. ಸೊ ಹಿಂಗ ಪೈಥಾಗೋರಸ್ ತ್ರಿವಳಿಗಳನ್ನ ನೆನ್ಪಿಟ್ಕೋರಿ. ನೆಕ್ಸ್ಟ್ 5, 12, 13. ನೆಕ್ಸ್ಟ್ ಮೂರನೇದು 6, 8, 10, 6, 8, 10. ನಾಲ್ಕನೇದು 7, 24, 25. ಐದನೇದು 8, 15, 17, 8, 15, 17. ಸೊ ಇನ್ನೊಂದು ಯಾವುದೋ ಬರ್ತೈತೆ ನೋಡ್ರಿ ಇಲ್ಲಿ 25, 26 ಬರ್ತೈತೆ ನೋಡ್ರಿ. 25 ಅಂದ್ರೆ 625 ಬರ್ತೈತಿ. 26 ಅಂದ್ರೆ 676. 676 ಅಂದ್ರೆ ಎಷ್ಟು ಬರ್ತದೆ ನೋಡ್ರಿ, 625 ಐತಿ. 25 ಅಂದ್ರೆ 25ಕ್ಕೆ 76 ಕಳೆ 6 ಕಳೆದ್ರೆ 1 ಉಳಿತು. 6 76, 676, 625, 1 7 2 ಕಳೆ 5 ಬರಂಗಿಲ್ಲ, ಬಿಟ್ಬಿಡ್ರಿ. ಓಕೆ ಬಿಡ್ರಿ, ನೆನ್ಪಿಟ್ಕೋರಿ. ಪೈಥಾಗೋರಸ್ ತ್ರಿವಳಿಗಳು ಅಂತ ಹೇಳ್ತೀರಿ. 3, 4, 5, 5, 12, 13, 6, 8, 10, 7, 24, 25, 8, 15, 17. ಸೊ ಇವು ಲಾಸ್ಟ್ ಏನು ಬರ್ದಿರಲ್ಲ ಇವೇನ್ರಿ, ಇವು ವಿಕರ್ಣ ಭಾವಿನ ಅಳತೆಗಳು ಅಂತ ಹೇಳ್ತೀವಿ, ನೆನ್ಪಿಟ್ಕೋರಿ. 3 ವರ್ಗ ಇದನ್ನ ಮಾಡಿದ್ವಿ. ನೆಕ್ಸ್ಟ್ ಇದು ಮಾಡ್ರಿ. 5 25, 12 144, 144 25 ಕೂಡಿಸ್ರಿ 169 ಆಗುತ್ತೆ. 169 ವರ್ಗಮೂಲ ಎಷ್ಟು 13. 6 ವರ್ಗ 36, 8 ವರ್ಗ 64, 36ಕ್ಕೆ 64 ಕೂಡಿಸಿ 100 ಆಯ್ತು. 100 ವರ್ಗಮೂಲ 10. 7 ವರ್ಗ 49, 24 ವರ್ಗ, ಅದಕ್ಕೆ ವರ್ಗ ಸಂಖ್ಯೆ 1 ರಿಂದ 25 ಪರ್ಫೆಕ್ಟ್ ಇರ್ಬೇಕಂತ ಏನು ನಿಮ್ಗೆ. ಸೊ ಪರ್ಫೆಕ್ಟ್ ಇರಲಿಲ್ಲ ಈಗಲೂ ಟೈಮ್ ಐತಿ, ಪರ್ಫೆಕ್ಟ್ ಮಾಡ್ಕೋರಿ. ಓಕೆ, 7 ವರ್ಗ 49, 24 ವರ್ಗ ಎಷ್ಟಿದೆ 24 ವರ್ಗ 576. 576ಕ್ಕೆ 49 ಕೂಡಿಸ್ರಿ 625 ಆಗುತ್ತೆ. 625 ವರ್ಗಮೂಲ ಎಷ್ಟು ರೀ 25. 8 ವರ್ಗ 64, 15 ವರ್ಗ 725. 725ಕ್ಕೆ 8 ವರ್ಗ 64 ಕೂಡಿಸ್ರಿ 4 5 9, 6 2 8, 789. 789 ವರ್ಗಮೂಲ ಎಷ್ಟು ರೀ 17. ವರ್ಗ ಸಂಖ್ಯೆ 1 ರಿಂದ 25 ಪರ್ಫೆಕ್ಟ್ ಇದ್ರೆ ನಿಮ್ಗೆ ಯಾವ್ದು ಲೆಕ್ಕ ತಪ್ಪಾಗಲ್ಲ, ಈಸಿ ಆಗ್ತೈತಿ. ಇವಕ್ಕೆ ಪೈಥಾಗೋರಸ್ ತ್ರಿವಳಿಗಳು ಅಂತ ಹೇಳ್ತೀವಿ. ಇನ್ನೊಂದು ಎರಡು ಬರ್ತಾವೆ ನೋಡ್ರಿ, ಅವನಿಷ್ಟು ಪರ್ಫೆಕ್ಟ್ ಮಾಡ್ಕೋರಿ. ಪೈಥಾಗೋರಸ್ ತ್ರಿವಳಿಗಳು ಯಾವ ಅಂತ ಕೇಳಿದಾಗ ಇವ್ನು ಬರೀಬೇಕಂತ ಹೇಳ್ತೀವಿ ನಾವು. ಕೇಳಲ್ಲ ಹಂಗೆ, ಬಟ್ ನಿಮ್ಗೆ ಯೂಸ್ವಲಿ ಗೊತ್ತಿರಬೇಕು. ವಿಕರ್ಣ ಭಾವನ ಅಳತೆ ಎಷ್ಟು ಇರ್ತೈತಿ, ಉಳಿದೆರಡು ಭಾವಗಳ ಅಳತೆಗಳು ಎಷ್ಟಿದೆ ಅಂತ ಗೊತ್ತಿರಬೇಕು ಅಂತ ನಿಮ್ಗೆ ಲೆಕ್ಕ ಬಿಡಿಸ್ಬೇಕಾದ್ರೆ ಈಸಿ ಆಕೈತಿ. ಓಕೆ, ಇವಕ್ಕೆ ಪೈಥಾಗೋರಸ್ನ ತ್ರಿವಳಿಗಳು ಅಂತ ಹೇಳ್ತೀವಿ ನಾವು. ಹಾಗಾದ್ರೆ ಕಮಿಂಗ್ ಟು ದಿಸ್ ಚಾಪ್ಟರ್, ಈ ಚಾಪ್ಟರ್ ಬರೋ ನಿಮಗೆ ಈ ಚಾಪ್ಟರ್ ನಾವು ಏನು ಅಧ್ಯಯನ ಮಾಡ್ತೀವಿ, ಈ ಚಾಪ್ಟರ್ ನಾವು ಏನು ಅಧ್ಯಯನ ಮಾಡ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೋರಿ. ಓಕೆ, ಟ್ರಿಗೊನೋಮೆಟ್ರಿಕಲ್ ರೇಷಿಯೋಸನ್ನ ನಾವು ಈ ತಿಂಗಳೊಳಗೆ ಅಧ್ಯಯನ ಮಾಡ್ತೀವಿ. ಅಂದ್ರೆ ತ್ರಿಕೋನಮಿತಿಯ ಅನುಪಾತಗಳು, ತ್ರಿಕೋನಮಿತಿಯ ಅನುಪಾತಗಳನ್ನ ಅಧ್ಯಯನ ಮಾಡ್ತೀವಿ. ಡೈರೆಕ್ಟ್ ಲೆಕ್ಕಕ್ಕೆ ಬರ್ತೀವಿ ನೋಡ್ರಿ. ನಾನು ಡೈರೆಕ್ಟ್ ನಿಮ್ಗೆ ಎಂಗಲ್ಸ್ ಅಂತ ಹೇಳ್ತೀವಿ ನಾವು, ಸೈನ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಸೈನ್ ಥೀಟಾ ಅಂತ ಓದ್ತೀವಿ. ನೆಕ್ಸ್ಟ್ ಕೊಸೈನ್ ಅಂತ ಹೇಳ್ತೀವಿ ನಾವು, ಶಾರ್ಟ್ ಆಗಿ ಬರಿತೀವಿ. ಕಾಸ್ ಥೀಟಾ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಟ್ಯಾಂಜೆಂಟ್ ಅಂತ ಹೇಳ್ತೀವಿ ನಾವು, ಟ್ಯಾನ್ ಥೀಟಾ ಅಂತ ಬರಿತೀವಿ. ಸೊ ಹಾಗಾದ್ರೆ ಮೂಲವಾಗಿ ಬಂದಿರತಕ್ಕಂಥ ಎಷ್ಟಪ್ಪ ಅಂದ್ರೆ ಇವೆರಡು ಅಂತ ಹೇಳ್ತೀವಿ ನಾವು, ನೆನ್ಪಿಟ್ಕೋರಿ. ಸೈನ್ ಥೀಟಾ ಮತ್ತು ಕಾಸ್ ಥೀಟಾ ಅಂತ ಹೇಳ್ತೀವಿ ನಾವು. ಸೈನ್ ಆಫ್ ದ ಆಂಗಲ್ ಈಸ್ ಕಾಲ್ಡ್ ಸೈನ್ ಥೀಟಾ ಅಂತೀವಿ ನಾವು. ಕೊಸೈನ್ ಆಫ್ ದ ಆಂಗಲ್ ಈಸ್ ಕಾಲ್ಡ್ ಕಾಸ್ ಥೀಟಾ. ಇದು ಕೊಸೈನ್, ಇದು ಕೊಸೈನ್ ಆಫ್ ದ ಆಂಗಲ್ ಈಸ್ ಕಾಸ್ ಥೀಟಾ. ನೆಕ್ಸ್ಟ್ ಟ್ಯಾಂಜೆಂಟ್ ಆಫ್ ದ ಆಂಗಲ್ ಈಸ್ ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಈಸ್ ಆಲ್ವೇಸ್ ಡಿಪೆಂಡ್ಸ್ ಆನ್ ಸೈನ್ ಅಂಡ್ ಕಾಸ್ ಅಂತ ಹೇಳ್ತೀವಿ ನಾವು. ಓಕೆ, ನೆನ್ಪಿಟ್ಕೋರಿ ಆಂಗಲ್ಸ್ ಅನ್ನ. ಸೊ ಡೈರೆಕ್ಟ್ ಆಗಿರ್ತಕ್ಕಂಥ ನೋಡ್ರಿ, ಈ ಆಂಗಲ್ಸ್ ಅನ್ನು ತಗೋಬೇಕಾದ್ರೆ ಟ್ರಯಾಂಗಲ್ ಲಂಬಕೋನ ತ್ರಿಭುಜ ಅಂತ ತೆಗೆದುಕೊಂಡು ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಮೂಲಕ ನಾವು ಅಳತೆ ಮಾಡ್ಕೊಂಡಾಗ ಥೀಟಾ ಅಂದ್ರೆ ಆಂಗಲ್ ಅಂತ ಹೇಳ್ತೀವಿ ನಾವು. ಎಷ್ಟು ಡಿಗ್ರಿ ಅಂತ ಹೇಳ್ತೀವಲ್ಲ ಅದಕ್ಕೆ ಥೀಟಾ ಅಂತ ಹೇಳ್ತೀವಿ ನಾವು. ಅಂದ್ರೆ ಒಂದು ಕೋನವನ್ನು ಅಳತೆ ಮಾಡ್ಬೇಕಾದ್ರೆ 10 ಡಿಗ್ರಿ ಐತೋ, 20 ಐತೋ, 30 ಐತೋ, 50 ಐತೋ, 100 ಐತೋ, 150 ಐತೋ, ಅದಕ್ಕೆ ಥೀಟಾ ಅಂತ ತಗೋತೀವಿ ನಾವು. ಅನ್ನೋನ್ ವ್ಯಾಲ್ಯೂ ಎಕ್ಸ್ ಅಂತ ಹೆಂಗೆ ತಗೋತಿರಲ್ಲ, ಇಲ್ಲಿ ಥೀಟಾ ಅಂತ ತಗೋತೀವಿ ನಾವು. ಓಕೆ, ಥೀಟಾ ಇಟ್ ಮೀನ್ಸ್ ಇಟ್ಸ್ ಕಾಲ್ಡ್ ಒನ್ ಟೈಪ್ ಆಫ್ ಆಂಗಲ್ ಅಂತ ಹೇಳ್ತೀವಿ ನಾವು. ಸೊ ಇಲ್ಲಿ ಸೈನ್ ಆಫ್ ದ ಆಂಗಲ್ ಇಸ್ ಕಾಲ್ಡ್ ಸೈನ್ ಥೀಟಾ, ಕೊಸೈನ್ ಆಫ್ ದ ಆಂಗಲ್ ಇಸ್ ಕಾಲ್ಡ್ ಕಾಸ್ ಥೀಟಾ ಅಂತ ನೆನ್ಪಿಟ್ಕೋರಿ. ಟ್ಯಾನ್ ಥೀಟಾ ಇಸ್ ಆಲ್ವೇಸ್ ಡಿಪೆಂಡ್ಸ್ ಆನ್ ಸೈನ್ ಅಂಡ್ ಕಾಸ್ ಅಂತ ಹೇಳ್ತೀವಿ. ಯಾಕೆ ಹೇಳ್ರಿ, ಟ್ಯಾನ್ ಥೀಟಾ ಸೂತ್ರ ಏನು ನೋಡ್ರಿ ನೆನ್ಪಿಟ್ಕೋರಿ. ಟ್ಯಾನ್ ಥೀಟಾ ಇಸ್ ಆಲ್ವೇಸ್ ಈಕ್ವಲ್ ಟು ಸೈನ್ ಥೀಟಾ ಬೈ ಕಾಸ್ ಥೀಟಾ. ನೋಡ್ರಿ, ಟ್ಯಾನ್ ಥೀಟಾ ಯಾವಾಗಲೂ ಸೈನ್ ಬೈ ಕಾಸ್ ಇರ್ತೈತಿ.
ಅಂಶದೊಳಗೆ ಸೈನ್ ಇರ್ತೈತಿ, ಕೆಳಗಡೆ ಕಾಸ್ ಇರ್ತೈತಿ. ಸೈನ್ ಬೈ ಕಾಸ್ ಇತ್ತಪ್ಪ ಅಂದ್ರೆ ಅದಕ್ಕೆ ಏನು ನಾವು ಟ್ಯಾನ್ ಥೀಟಾ ಅಂತೀವಿ ನಾವು. ನೆನ್ಪಿಡ್ತೀರಿ? ಹಾಗಾದ್ರೆ ಫಸ್ಟ್ 3 ತ್ರಿಕೋನಮಿತಿ ಅನುಪಾತಗಳು ಅಂದ್ರೆ ಸೈನ್ ಥೀಟಾ, ಕಾಸ್ ಥೀಟಾ ಅಂಡ್ ಟ್ಯಾನ್ ಥೀಟಾ. ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ. ನೆಕ್ಸ್ಟ್ ಇವಾದ್ಮೇಲೆ ಮತ್ತೆ 3 ಬರ್ತವೆ. ಯಾವ 3 ಬರ್ತಾವ್ರಿ? ಸೈನಕ್ಕೆ ರೆಸಿಪ್ರೋಕಲ್ ಇರ್ತಕ್ಕಂಥದ್ದು ಕೊಸೆಕ್ ಥೀಟಾ ಅಂತ ತಗೋತೀವಿ ನಾವು. ಕೊಸೆಕ್ ಥೀಟಾ. ಸೊ ಇದಕ್ಕೆ ಕೊಸೆಕ್ ಥೀಟಾ ಅಂತ ನಾವು ಬರಿತೀವಿ ಡೈರೆಕ್ಟ್ ಆಗಿ. ನೆಕ್ಸ್ಟ್ ಸೀಕೆಂಟ್ ಥೀಟಾ ಅಂತ ತಗೋತೀವಿ ನಾವು. ಸೀಕೆಂಟ್. ಸೊ ಅದಕ್ಕೆ ಸೆಕ್ ಥೀಟಾ. ಇಟ್ಸ್ ಆಲ್ವೇಸ್ ಡಿಪೆಂಡ್ಸ್ ಆನ್ ಕಾಸ್ ಥೀಟಾ. ಡಿಪೆಂಡ್ಸ್ ಅಂದ್ರೆ ಅರ್ಥ ಏನ್ರಿ? ಅದರ ವಿರುದ್ಧ ಇರ್ತಕ್ಕಂಥದ್ದು, ಅದರ ವಿತ್ ಕ್ರಮ ಇರ್ತಕ್ಕಂಥದ್ದು ಅಂತ ಹೇಳ್ತೀವಿ ನಾವು. ವಿತ್ ಕ್ರಮ ಅಂತಂದ್ರೆ ಅಪೋಸಿಟ್ ಇರ್ತಕ್ಕಂಥ. ಇದು ಸೈನ್ ಥೀಟಾ ಐತಂದ್ರೆ ಅಲ್ಲಿ 1 ಕೊಸೆಕ್ ಥೀಟಾ ಇರ್ತೈತಿ. ಕಾಸ್ ಥೀಟಾ ಐತಂದ್ರೆ 1 ಸೆಕ್ ಥೀಟಾ ಇರ್ತೈತಿ. ಸೇಮ್ ಲಾಸ್ಟ್ ಒನ್ ಟ್ಯಾನ್ ಥೀಟಾ ಅಂದ್ರೆ ಕೋ ಟ್ಯಾಂಜೆಂಟ್ ಅಂತ ಹೇಳ್ತೀವಿ ನಾವು. ಕೋ ಟ್ಯಾಂಜೆಂಟ್ ಅಂದ್ರೆ ಶಾರ್ಟ್ ಆಗಿ ಕಾಟ್ ಥೀಟಾ. ಅವ್ನು ಲಾಂಗ್ ಏನು ನೆನ್ಪಿಟ್ಕೊಬಿಟ್ರಿ, ಶಾರ್ಟ್ ನೆನ್ಪಿಟ್ಕೊಂಡ್ರೆ ಸಾಕು ನೀವು. ಕೊಸೆಕ್ ಥೀಟಾ, ಸೆಕ್ ಥೀಟಾ, ಕಾಟ್ ಥೀಟಾ ನೆನ್ಪಿಟ್ಕೋರಿ. ಫಸ್ಟ್ ನೀವು ನೆನ್ಪಿಟ್ಕೋರಿ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ. ಸೈನ್ ಕಾಸ್ ಟ್ಯಾನ್ ಅಂತೀವಿ ನೆನ್ಪಿಟ್ಕೋರಿ. ನೆಕ್ಸ್ಟ್ ಸೈನ್ ಫಸ್ಟ್ ನೆನ್ಪಿಟ್ಕೋರಿ. ಆಮೇಲೆ ನೆಕ್ಸ್ಟ್ ನಾವು ಸೈನ್ ರೆಸಿಪ್ರೋಕಲ್ ಯಾವುದು? ಕೊಸೆಕ್ ಥೀಟಾ. ಕಾಸ್ ರೆಸಿಪ್ರೋಕಲ್ ಯಾವುದು? ಸೆಕ್ ಥೀಟಾ. ಟ್ಯಾನ್ ರೆಸಿಪ್ರೋಕಲ್ ಯಾವುದು? ಕಾಟ್ ಥೀಟಾ. ರೆಸಿಪ್ರೋಕಲ್ ಅಂತ ಹೆಂಗೆ ಬರೀತೀವಿ ನೋಡ್ರಿ? ಸೈನ್ ಥೀಟಾ is always equal to 1 ಕೊಸೆಕ್ ಥೀಟಾ. ನೆನ್ಪಿಟ್ಕೋರಿ. ಸೈನ್ ಥೀಟಾ equal to 1 ಕೊಸೆಕ್ ಥೀಟಾ. ಇದನ್ನ ಈ ಕಡೆ ತೊಗೊಂಡು ಬನ್ನಿ ನೋಡ್ರಿ. ಸೈನ್ ಥೀಟಾ ಇಂಟು ಅಥವಾ ಡಾಟ್ ಅಂತ ಬರೆದು ಹೇಳ್ತೀವಿ. ಕೊಸೆಕ್ ಥೀಟಾ ಇಸ್ ಈಕ್ವಲ್ ಟು 1. ಅಪೋಸಿಟ್ ಅಂತ ಹೇಳ್ತೀವಿ ನಾವು. ಎಕ್ಸ್ ಇಂಟು 1/x ಏನಾಗುತ್ತೆ ಹೇಳ್ರಿ? 1 ಆಗುತ್ತೆ ಅಲ್ರಿ. ಅಂದ್ರೆ ಎಕ್ಸ್ ಹೆಂಗೆ ಬರೀತೀರಿ? 1/x ಬರೆದ ಅದು ವಿತ್ ಕ್ರಮ ಅಂತ ಹೇಳ್ತೀವಿ ನಾವು. ನೆನ್ಪಿಟ್ಕೋರಿ. ವಿತ್ ಕ್ರಮ ಅಥವಾ ಇಂಗ್ಲೀಷ್ನಾಗ ಅಪೋಸಿಟ್ ಸೈಡ್ ಅಂತ ಹೇಳ್ತೀವಿ ನಾವು. ಅಪೋಸಿಟ್ ಆ್ಯಂಗಲ್ ಅಂತ. ಸೈನ್ ಇದು ಅಪೋಸಿಟ್ ಯಾವ್ದಪ್ಪ ಅಂತಂದ್ರೆ ಕೊಸೆಕ್. ಕಾಸದ ಅಪೋಸಿಟ್ ಯಾವ್ದ್ರಿ? ಸೆಕ್. ಟ್ಯಾನದ ಅಪೋಸಿಟ್ ಯಾವ್ದು? ಕಾಟ್. ಇದ್ರ ಹೆಂಗೆ ಬರೀಬಹುದು ನೋಡ್ರಿ. ಕಾಸದ ಹೆಂಗೆ ಬರ್ತೀವಿ ನೋಡ್ರಿ? ಕಾಸ್ ಥೀಟಾ ಈಕ್ವಲ್ ಟು 1 ಸೆಕ್ ಥೀಟಾ. ನೆಕ್ಸ್ಟ್ ಟ್ಯಾನ್ ಥೀಟಾ ಈಕ್ವಲ್ ಟು 1 ಕಾಟ್ ಥೀಟಾ. ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿದ್ರೆ ಕಾಸ್ ಥೀಟಾ ಇಂಟು ಸೆಕ್ ಥೀಟಾ ಏನಾಗುತ್ತೆ ನೋಡ್ರಿ? 1 ಆಗುತ್ತೆ. ನೆನ್ಪಿಡ್ತೀರಿ? ಇವು ಮೇನ್ ಫಸ್ಟ್ ನೋಡ್ರಿ. ಸೈನ್ ಕೊಸೈನ್, ಸೈನ್ ಕಾಸ್ ಟ್ಯಾನ್. ಶಾರ್ಟ್ ಇದಿಷ್ಟು ನೆನ್ಪಿಟ್ಕೋರಿ. ನೆಕ್ಸ್ಟ್ ಸೈನ್ ರೆಸಿಪ್ರೋಕಲ್ ಕೊಸೆಕ್, ಕಾಸದ್ದು ಸೆಕ್, ಟ್ಯಾನದ್ದು ಕಾಟ್. ನೆನ್ಪಿಡ್ತೀರಿ? ಸೊ ಈ ಬೇಸ್ ಮೇಲೆ ಇರ್ತಕ್ಕಂಥದ್ದು ಇದನ್ನ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು, ಬರಿಬೇಕು. ಸೈನ್ ಕಾಸ್ ಟ್ಯಾನ್ ಫಸ್ಟ್, ಕೊಸೆಕ್ ಸೆಕ್ ಕಾಟ್. ಸೈನಿಗೆ ಕೊಸೆಕ್ ಡಿಪೆಂಡ್, ಕಾಸಿಗೆ ಸೆಕ್ ಡಿಪೆಂಡ್, ಟ್ಯಾನಿಗೆ ಕಾಟ್ ಡಿಪೆಂಡ್. ಡಿಪೆಂಡ್ಸ್ ಮೀನ್ಸ್ ಸೈನ್ ಥೀಟಾ ಇಸ್ ಆಲ್ವೇಸ್ ಈಕ್ವಲ್ ಟು 1 ಕೊಸೆಕ್ ಥೀಟಾ, ಕಾಸ್ ಥೀಟಾ ಆಲ್ವೇಸ್ ಈಕ್ವಲ್ ಟು 1 ಸೆಕ್ ಥೀಟಾ, ಟ್ಯಾನ್ ಥೀಟಾ ಆಲ್ವೇಸ್ ಈಕ್ವಲ್ ಟು 1 ಕಾಟ್ ಥೀಟಾ. ನೆನ್ಪಿಡ್ತೀರಿ? ಸೊ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಎಷ್ಟಿದ್ರಿ? 1. ಬಿಕಾಸ್ ಹೆಂಗಿದ್ದಂಗೆ ಅದ? ಎಕ್ಸ್ ಇಂಟು 1/x ಇದ್ದಂಗೆ. ಎಕ್ಸ್ ಇಂಟು 1/x ಇದ್ದಂಗೆ. ನೆನ್ಪಿಡ್ತೀರಿ? ಸೊ ಆಗ್ತಿರ್ತಕ್ಕಂಥ ನೋಡ್ರಿ. ಹಾಗಾದ್ರೆ ನಾವು ಫಸ್ಟ್ ಬೇಸಿಕಲಿ ಏನು ಕಲ್ತಿರೋವಾಗ ಮೊದಲನೇದಾಗಿ ತ್ರಿಕೋನ ಅಂದ್ರೆ ಟ್ರಯಾಂಗಲ್ ತಗೋಬೇಕು. ಎಂಥ ಟ್ರಯಾಂಗಲ್ ತಗೋಬೇಕು? ಲಂಬಕೋನ ತ್ರಿಭುಜನ್ ತಗೋಬೇಕು. ಅದು ಇಂಪಾರ್ಟೆಂಟ್. ಲಂಬಕೋನ ತ್ರಿಭುಜನ್ ತಗೋಬೇಕು. ಲಂಬಕೋನ ತ್ರಿಭುಜ ತಗೊಂಡಾಗ ಅಲ್ಲಿ 3 ಭಾಗಗಳು ಬರ್ತಾವೆ. ದೊಡ್ಡ ಭಾವಗೆ ವಿಕರ್ಣ ಭಾವ ಅಂತೀವಿ ನಾವು. ಉಳಿದ 2 ಭಾವಗಳಿಗೆ ಕೆಳಗಡೆ ಬರ್ತಕ್ಕಂಥದ್ದು ಪಾದ ಭಾವ ಅಂತೀವಿ. ಮೇಲ್ಗಡೆ ಬರ್ತಕ್ಕಂಥದಕ್ಕೆ ಎದುರಿನ ಭಾವ ಅಂತ ಹೇಳ್ತೀವಿ ನಾವು. ಎದುರಿನ ಭಾವ ಅಂತ ಹೇಳ್ತೀವಿ ಅಥವಾ ವಿರುದ್ಧ ಭಾವ ಅಂತ ಹೇಳ್ತೀವಿ ನಾವು. ನೆನ್ಪಿಡ್ತೀರಿ? ಓಕೆ. ಅದ ನೆಕ್ಸ್ಟ್ ಬರ್ತಕ್ಕಂಥ ನೋಡ್ರಿ, ಆ್ಯಂಗಲ್ಸ್ ಅನ್ನ ಸ್ಟಡಿ ಮಾಡ್ತೀವಿ ನಾವು. ಅನುಪಾತಗಳನ್ನ ಸೈನ್ ಆಫ್ ದ ಆ್ಯಂಗಲ್ ಇಸ್ ಸೈನ್ ಥೀಟಾ, ಕಾಸ್ ಆಫ್ ದ ಆ್ಯಂಗಲ್ ಇಸ್ ಕಾಸ್ ಥೀಟಾ. ನೆಕ್ಸ್ಟ್ ಟ್ಯಾಂಜೆಂಟ್ ಆಫ್ ದ ಆ್ಯಂಗಲ್ ಇಸ್ ಟ್ಯಾನ್ ಥೀಟಾ. ಸೈನ್ ಕಾಸ್ ಟ್ಯಾನ್ ಇವು 3 ತಗೊಂತೀವಿ. ನೆಕ್ಸ್ಟ್ ರೆಸಿಪ್ರೋಕಲ್ಸ್ ಅಂದಾಗ ಸೈನ್ ಇದ ರೆಸಿಪ್ರೋಕಲ್ ಕೊಸೆಕ್, ಕಾಸ್ ದ ರೆಸಿಪ್ರೋಕಲ್ ಸೆಕ್, ಟ್ಯಾನ್ ರೆಸಿಪ್ರೋಕಲ್ ಕಾಟ್. ಸೊ ದಟ್ ಈಸ್ ಸೈನ್ ಥೀಟಾ ಇಸ್ ಈಕ್ವಲ್ ಟು 1 ಕೊಸೆಕ್ ಥೀಟಾ, ಕಾಸ್ ಥೀಟಾ ಈಕ್ವಲ್ ಟು 1 ಸೆಕ್ ಥೀಟಾ, ಟ್ಯಾನ್ ಥೀಟಾ ಈಕ್ವಲ್ ಟು 1 ಕಾಟ್ ಥೀಟಾ. ನೆನ್ಪಿಡ್ತೀರಿ? ಸೊ ಇವೆಲ್ಲ ಬೇಸಿಕ್ ಅಂತ ಹೇಳ್ತೀವಿ. ಇವೆಲ್ಲ ಪರ್ಫೆಕ್ಟ್ ಇದೆ. ನಿಮಗೆ ಪ್ರಾಬ್ಲಮ್ನ ಈಸಿಯಾಗಿ ಬರಿಬಹುದು ಅಂತ ಹೇಳ್ತೀವಿ ನಾವು. ಓಕೆ. ಸೊ ನೆಕ್ಸ್ಟ್ ಇದೊಂದು ಪಾಯಿಂಟ್ ತಿಳ್ಕೊರಿ. ಇಲ್ಲಿ ಒಂದು ಟ್ರಯಾಂಗಲ್ ತೊಗೊಂಡಪ್ಪ ಅಂತಂದ್ರೆ 2 ರೀತಿಯೊಳಗೆ ಆ್ಯಂಗಲ್ ಅನ್ನ ರಿಕಗ್ನೈಸ್ ಮಾಡ್ತೀವಿ ನಾವು. ABC. ಸೊ 2 ಟ್ರಯಾಂಗಲ್ ತಗೋರಿ. ಸೊ ಅಲ್ಲೇ ABC. ಓಕೆ. ಸೊ ಅಲ್ಲೇ ಥೀಟಾವನ್ನ ಕನ್ಸಿಡರ್ ಮಾಡ್ತೀವಿ. ಆ್ಯಂಗಲ್ ಅಂತ ಹೇಳಿದ್ವಲ್ಲ, ಥೀಟಾ ತೊಗೊಂತೀವಲ್ಲ, ಒಂದು ಥೀಟಾ ಇಲ್ಲಿ ತೊಗೊಂತೀವಿ, ಒಂದು ಥೀಟಾ ಇಲ್ಲಿ ತೊಗೊಂತೀವಿ. ಇದಂತೂ ತೊಗೊಳಕ್ ಬರಂಗಿಲ್ಲ, ಯಾಕಂದ್ರೆ 90 ಡಿಗ್ರಿ ಫಿಕ್ಸ್ ಇರ್ತೈತಿ. ಓಕೆ. ಹಾಗಾದ್ರೆ ನಾವು ಟ್ರಿಗೊನೋಮೆಟ್ರಿಕಲ್ ರೇಷಿಯೋ ಸ್ಟಡಿ ಮಾಡಿವಿ. ಯಾವ ಹೇಳ್ರಿ? ಸೈನ್, ಕಾಸ್, ಟ್ಯಾನ್. ನೆಕ್ಸ್ಟ್ ಕೊಸೆಕ್, ಸೆಕ್, ಕಾಟ್. ಈಜಿ ಅದ ನೋಡ್ರಿ, ನೆನ್ಪಿಟ್ಕೋರಿ. ಹಾಗಾದ್ರೆ ಒಂದೇದು ಟ್ರಯಾಂಗಲ್ ಅನ್ನ ಯೂಸ್ ಮಾಡಿ ಸೈನ್ ಥೀಟಾ ಹೆಂಗ್ ಬರಿಬಹುದು ನಾವು? ನೆನ್ಪಿಟ್ಕೋರಿ. ಸೈನ್ ಥೀಟಾ. ಸೊ ಹಿಸ್ಟ್ರಿ ಹೇಳಿದ್ರೆ ಭಾಳ ಆಗ್ತೈತಿ, ಬಟ್ ಅದು ನಿಮ್ಗೆ ಸಿಲೆಬಸ್ಗೆ ಅವಶ್ಯಕತೆ ಇಲ್ಲ. ಜಸ್ಟ್ ಡೈರೆಕ್ಟ್ ಆಗಿ ತಿಳ್ಕೊಳ್ಳೋದು ಕಲಿಬೇಕು. ಇದಕ್ಕೆ ವಿಕರ್ಣ ಬಾಹು ಅಂತ ಹೇಳ್ತೀವಿ ನಾವು. ಇದಕ್ಕೆ ಪಾದ ಬಾಹು ಅಂತ ಹೇಳ್ತೀವಿ. ಇದಕ್ಕೆ ಎದುರಿನ ಬಾಹು ಅಂತ ಹೇಳ್ತೀವಿ. ನೆನ್ಪಿಟ್ಕೋರಿ. ಓಕೆ. ಶಾರ್ಟ್ ಆಗಿ ಬರ್ತೀವಿ ನೋಡ್ರಿ, ಅವನ್ನ ನೆನ್ಪಿಟ್ಕೋರಿ. ಓಕೆ. ಇಲ್ಲಿ ಬಹಳ ಮುಖ್ಯ. ಥೀಟಾ ಇಲ್ಲಿತ್ತಪ್ಪ ಅಂತಂದ್ರೆ ಇದು ವಿಕರ್ಣ ಬಾಹು. ಎರಡರೊಳಗೂ ಇದು ವಿಕರ್ಣ ಭಾವನೆ ಇರ್ತದೆ. ನೆನ್ಪಿಟ್ಕೋರಿ. ಒಂದು ಕರೆಕ್ಟಾಗಿ ಅರ್ಥ ಮಾಡ್ಕೋರಿ.
ಎರಡು ಕಡೆ ವಿಕರ್ಣ ಭಾವ ಒಂದೇ ಇರ್ತೈತಿ, ದೊಡ್ಡ ಭಾವ ಇರ್ತೈತಿ. ತೀಟಾ ಇಲ್ಲಿತ್ತಂದ್ರ ಕರೆಕ್ಟ್ ನೆನ್ಪಿಟ್ಕೊರಿ ಪಾಯಿಂಟ್. ತೀಟಾ ಇಲ್ಲಿತ್ತಪ್ಪ ಅಂದ್ರೆ ಇದಕ್ಕೆ ಪಾದ ಭಾವ. ತೀಟಾ ಎಲ್ಲಿ ಇರ್ತೈತಿಲ್ಲ ಅದಕ್ಕೆ ಪಾದ ಭಾವ ಅನ್ಬೇಕು. ಅದ್ರ ಅಪೋಸಿಟ್ ಇರ್ತಂದ್ರೆ ಎದುರು ಭಾವ ಇರ್ತೈತಿ. ತೀಟಾ ಇಲ್ಲೇ ಇದಿಲ್ಲ, ಇದಕ್ಕೆ ಪಾದ ಬಾಹು ಅನ್ಬೇಕು. ಇದೇನಾಗತ್ರಿ, ಎದುರಿನ ಬಾಹು ಹೋಗುತ್ತೆ. ಕರೆಕ್ಟ್ ಒಂದು ಪಾಯಿಂಟ್ ತಿಳ್ಕೊಂಬಿಟ್ರೆ ಮುಗಿದೋಗ್ತೀನಿ ಲ್ಯಾಕ್ ಬಂದಂಗೆ. ನೆನ್ಪಿಡ್ತೀರಿ ನೋಡ್ರಿ, ತೀಟಾ ಇಲ್ಲಿತ್ತಪ್ಪ ಅಂದ್ರೆ ಇದಕ್ಕೆ ಪಾದ ಭಾವ. ತೀಟಾ ಎಲ್ಲಿ ಇರ್ತೈತೆ ಅದಕ್ಕೆ ಪಾದ ಭಾವ. ತೀಟಾ ಇಲ್ಲಿತ್ತ ಪಾದ ಭಾವ ಇರುತ್ತೆ. ಇದು ಪಾದ ಭಾವ ಅಂತಂದ್ರೆ ಇದು ಆಟೋಮೆಟಿಕ್ ಎದುರಿನ ಭಾವ ಆಗುತ್ತೆ. ಇದು ಪಾದ ಭಾವ ಆಗುತ್ತೆ, ಎದುರಿನ ಭಾವ. ಇವೆರಡು ಚೇಂಜ್ ಆಗ್ತಾವೆ. ಇದು ವಿಕರ್ಣ ಭಾವ ಒಂದೇ ಆಗಿರ್ತೈತಿ. ನೆನ್ಪಿಡ್ತೀರಿ, ತೀಟಾ ಎಲ್ಲಿ ಇರ್ತೈತಲ್ಲ ಅದಕ್ಕೆ ಪಾದ ಭಾವ ಅನ್ಬೇಕು. ತೀಟಾ ಇಲ್ಲೈತಲ್ಲ ಇದು ಪಾದ ಭಾವ. ಸೈನ್ ತೀಟಾ ಹೆಂಗ್ ಬರೀಬೇಕು ನೋಡ್ರಿ, ಸೈನ್ ತೀಟಾ ಇಸ್ ಆಲ್ವೇಸ್ ಈಕ್ವಲ್ ಟು ಎದುರಿನ ಬಾಹು ಡಿವೈಡ್ ಬೈ ವಿಕರ್ಣ ಬಾಹು. ನೆನ್ಪಿಡ್ತೀರಿ, ಅಂದ್ರೆ ಏನ್ರಿ, ಇಸ್ ಈಕ್ವಲ್ ಟು ಎದುರಿನ ಬಾಹು ಅಂದ್ರೆ ಎಷ್ಟೈತೆ ನೋಡ್ರಿ, ಎ ಬಿ ಡಿವೈಡೆಡ್ ಬೈ ಎ ಸಿ. ಎ ಬಿ ಡಿವೈಡ್ ಬೈ ಎ ಸಿ. ನೆಕ್ಸ್ಟ್ ಕಾಸ್ ತೀಟಾ. ಕಾಸ್ ತೀಟಾ ಬರೀಬೇಕು ನೋಡ್ರಿ, ಕಾಸ್ ತೀಟಾ ಇಸ್ ಆಲ್ವೇಸ್ ಈಕ್ವಲ್ ಟು ಪಾದ ಬಾಹು ಡಿವೈಡ್ ಬೈ ವಿಕರ್ಣ ಬಾಹು. ಪಾದ ಬಾಹು ಅಂದ್ರೆ ಬಿ ಸಿ ಬೈ ಎ ಸಿ. ನೆನ್ಪಿಡ್ತೀರಿ, ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಸೈನ್ ಆಯ್ತು, ಕಾಸ್ ಆಯ್ತು, ಲಾಸ್ಟ್ ಇರ್ತಕ್ಕಂಥದ್ದು ಟ್ಯಾನ್ ತೀಟಾ ಇಸ್ ಆಲ್ವೇಸ್ ಈಕ್ವಲ್ ಟು. ಟ್ಯಾನ್ ತೀಟಾ ನಿಮ್ಗೆ ಅಲ್ಲಿ ಸೂತ್ರ ಹೇಳಿವಿ ಏನು ಹೇಳ್ರಿ, ಸೈನ್ ಬೈ ಕಾಸ್ ಇರ್ತೈತಿ. ಸೈನ್ ಬೈ ಕಾಸ್ ಅಂದ್ರೆ, ಸೈನ್ ಬೈ ಕಾಸ್ ಅಂದ್ರೆ ಏನಾಯ್ತು ನೋಡ್ರಿ, ಇದನ್ನ ಬರೀತಿ, ಇದ್ರ ಡಿವೈಡ್ ಬೈ ಇದನ್ನ ಬರೀತೀರಿ. ಇದ್ರ ಡಿವೈಡ್ ಬೈ ಇದನ್ನ ಬರೆದಾಗ ಇದು ವಿಕರ್ಣ ಬಾಹು ಕ್ಯಾನ್ಸಲ್ ಆಗುತ್ತೆ. ಏನಾಗುತ್ತೆ ಹೇಳ್ರಿ, ಎದುರಿನ ಬಾಹು ಡಿವೈಡ್ ಬೈ ಪಾದ ಬಾಹು. ನೆನ್ಪಿಟ್ಕೋರಿ, ಎದುರಿನ ಬಾಹು ಡಿವೈಡ್ ಬೈ ಪಾದ ಬಾಹು ಅಂದ್ರೆ ಏನಾಗುತ್ತೆ ನೋಡ್ರಿ, ಟ್ಯಾನ್ ತೀಟಾ ಇಸ್ ಆಲ್ವೇಸ್ ಈಕ್ವಲ್ ಟು ಎದುರಿನ ಬಾಹು ಅಂದ್ರೆ ಎಷ್ಟೈತೆ ನೋಡ್ರಿ, ಎ ಬಿ ಡಿವೈಡೆಡ್ ಬೈ ಬಿ ಸಿ. ಎ ಬಿ ಡಿವೈಡ್ ಬೈ ಬಿ ಸಿ. ಕರೆಕ್ಟಾಗಿ ನೆನ್ಪಿಟ್ಕೋರಿ. ಮೆಥಡ್ ಗೊತ್ತೈತ್ರಿ, ಟ್ರಯಾಂಗಲ್ ಹಾಕೋಬೇಕು. ಇದು ವಿಕರ್ಣ ಭಾವ ಇರ್ತೈತಿ. ತೀಟಾ ಇಲ್ಲ ಪಾದ ಭಾವ ಅಂತೀವಿ, ಇದಕ್ಕೆ ಎದುರಿನ ಭಾವ ಅಂತೀವಿ. ಸೈನ್ ತೀಟಾ ನೋಡ್ರಿ, ಎದುರಿನ ಭಾವ ಡಿವೈಡ್ ಬೈ ವಿಕರ್ಣ ಭಾವ ಇರ್ತೈತಿ. ಎದುರಿನ ಭಾವ ಡಿವೈಡ್ ಬೈ ವಿಕರ್ಣ ಭಾವ. ಕಾಸ್ ತೀಟಾ ಪಾದ ಭಾವ ಡಿವೈಡ್ ಬೈ ವಿಕರ್ಣ ಭಾವ. ಪಾದ ಭಾವ ಡಿವೈಡ್ ಬೈ ವಿಕರ್ಣ ಬಾಹು. ನೆನ್ಪಿಟ್ಕೋದು, ಅದ್ರ ಪ್ರಕಾರ ಭಾವಗಳನ್ನು ಬರೀತೀರಿ. ಟ್ಯಾನ್ ತೀಟಾ ಇಸ್ ಆಲ್ವೇಸ್ ಈಕ್ವಲ್ ಟು ಸೈನ್ ಬೈ ಕಾಸ್ ಅಂತೀವಿ ನಾವು. ಸೈನ್ ಬೈ ಕಾಸ್ ಅಂತ ನೋಡ್ರಿ, ಎದುರಿನ ಭಾವ ಡಿವೈಡ್ ಬೈ ಪಾದ ಭಾವ. ಅಂದ್ರೆ ಎರಡು ಕಡೆ ವಿಕರ್ಣ ಕ್ಯಾನ್ಸಲ್ ಆಗುತ್ತೆ. ಏನು ಉಳಿತು ನೋಡ್ರಿ, ಎದುರಿನ ಭಾವ ಅಂದ್ರೆ ಎ ಬಿ ಡಿವೈಡ್ ಬೈ ಬಿ ಸಿ. ಎ ಬಿ ಬೈ ಬಿ ಸಿ. ನೆನ್ಪಿಡ್ತೀರಿ. ಸೇಮ್ ಅದ್ರಂಗ ಇಲ್ಲಿ ಬರೀತೀರಿ. ಸೊ ಇಲ್ಲಿ ಹೆಂಗ್ ಬರೀತೀರಿ ನೋಡ್ರಿ, ಸೈನ್ ತೀಟಾ ಇಸ್ ಈಕ್ವಲ್ ಟು ಡೈರೆಕ್ಟ್ ಬರೀತೀನಿ ನೋಡ್ರಿ ಈಗ. ಓಕೆ, ತೀಟಾ ಇಲ್ಲಿ ಇದು ಪಾದ ಭಾವ. ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ, ಪಾದ ಭಾವ ಇದು ಎದುರಿನ ಭಾವ ವಿಕರ್ಣ ಭಾವ. ನಮ್ಮ ಸೂತ್ರ ಐತ್ರಿ, ತೀಟಾ ಎಲ್ಲರೂ ಬರಲಿ, ಸೈನ್ ತೀಟಾ ಅಂದ್ರೆ ಸೈನ್ ತೀಟಾ ಅನ್ನೋದು. ಸೈನ್ ತೀಟಾ ಅಂದ್ರೆ ಎದುರಿನ ಭಾವ ಡಿವೈಡ್ ಬೈ ವಿಕರ್ಣ ಭಾವ. ಎದುರಿನ ಭಾವ ಅಂದ್ರೆ ಎಲ್ಲಿ ತಿಳಿತಿ ಅಂದ್ರೆ ಏನಂತ ನೋಡ್ರಿ, ಬಿ ಸಿ ಬೈ ಎ ಸಿ. ಕರೆಕ್ಟ್ ರೀ. ನೆಕ್ಸ್ಟ್ ಕಾಸ್ ತೀಟಾ ಬರೀರಿ. ಕಾಸ್ ತೀಟಾ ಈಕ್ವಲ್ ಟು ಏನು ಸೂತ್ರ ಏನು ನಮ್ದು, ಪಾದ ಭಾವ ಡಿವೈಡ್ ಬೈ ವಿಕರ್ಣ ಭಾವ. ಪಾದ ಭಾವ ಯಾವ್ದ್ರಿ, ಇದು ಎ ಬಿ ಬೈ ಎ ಸಿ. ಕರೆಕ್ಟ್ ರೀ. ಲಾಸ್ಟ್ ಒನ್ ಟ್ಯಾನ್ ತೀಟಾ ಬರೀತೀರಿ. ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಏನೈತೆ ನಮ್ಮ ಸೂತ್ರ ಏನ್ರಿ, ಎದುರಿನ ಭಾವ ಡಿವೈಡ್ ಬೈ ಪಾದ ಭಾವ. ಎದುರಿನ ಭಾವ ಯಾವ್ದ್ರಿ, ಇಲ್ಲ ಬಿ ಸಿ ಬೈ ಎ ಬಿ. ಬಿ ಸಿ ಬೈ ಎ ಬಿ. ಇಷ್ಟ ಡೈರೆಕ್ಟ್ ಆಗಿ ಬರೀತಕ್ಕಂಥದ್ದು. ನೆನ್ಪಿಡ್ತೀರಿ. ಓಕೆ, ಎರಡು ಟ್ರಯಾಂಗಲ್ ಕನ್ಫ್ಯೂಷನ್ ಮಾಡ್ಕೊಂಡು ಹೋಗ್ಬಿಟ್ರೆ ಈಸಿ ಐತೆ ನೋಡ್ರಿ ಮೆಥಡ್. ತೀಟಾ ಇಲ್ಲಿ ಕೊಡಿ, ಇದಕ್ಕೆ ಪಾದ ಭಾವ ಅನ್ಬೇಕು, ಇದಕ್ಕೆ ಎದುರಿನ ಭಾವ. ತೀಟಾ ಇಲ್ಲಿ ಕೊಡಿ, ಇದಕ್ಕೆ ಪಾದ ಭಾವನಕ್ಕೆ ಎದುರಿನ ಭಾವ. ಇದು ಮಾತ್ರ ಎರಡು ಕಡೆ ಸೇಮ್ ಇರ್ತೈತಿ. ಸೂತ್ರ ನೆನ್ಪಿಟ್ಕೋಬೇಕು. ಸೈನ್ ತೀಟಾ ಬಂದಾಗ ಅದು ಚಾರ್ಟ್ ಗಿಟ್ ಅಂದ್ರೆ ಟ್ರಯಾಂಗಲ್ ನೋಡಂಗಿಲ್ಲ ನೀವು. ಟ್ರಯಾಂಗಲ್ ಅಯ್ಯೋ ಇದು ಇಲ್ಲಿ ಬಂತ, ಇಲ್ಲಿ ಚೇಂಜ್ ಮಾಡಂಗಿಲ್ಲ. ಸೂತ್ರ ನಿಮ್ದು ಏನ್ರಿ, ಸೈನ್ ತೀಟಾ ಇಸ್ ಆಲ್ವೇಸ್ ಈಕ್ವಲ್ ಟು ಎದುರಿನ ಭಾವ ಡಿವೈಡ್ ಬೈ ವಿಕರ್ಣ ಭಾವ. ಕಾಸ್ ತೀಟಾ ಪಾದ ಭಾವ ಡಿವೈಡ್ ಬೈ ವಿಕರ್ಣ ಭಾವ. ಟ್ಯಾನ್ ತೀಟಾ ಎದುರಿನ ಭಾವ ಡಿವೈಡ್ ಬೈ ಪಾದ ಭಾವ. ಅರ್ಥ ಐತ್ರಿ. ಅದನ್ನ ಎರಡು ಕಡೆ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಈಸಿ ಆಕತಿ. ಸೊ ಒಂದಕ್ಕೆ ಬರೀತೀನಿ ನೋಡ್ರಿ. ನೆಕ್ಸ್ಟ್ ಇನ್ನೊಂದನ್ನ ನೀವು ಅರ್ಥ ಮಾಡ್ಕೋರಿ ಕರೆಕ್ಟಾಗಿ. ಏನು ಬರೀಬೇಕು ಹೇಳ್ರಿ, ಇನ್ನೂ ಮೂರು ಅದ ನಮ್ಮ ಅನುಪಾತಗಳು. ಯಾವ ಹೇಳ್ರಿ, ಕೊಸೆಕ್ ತೀಟಾ ಐತಿ. ಕೊಸೆಕ್ ತೀಟಾ. ಕೊಸೆಕ್ ತೀಟಾ ಅನ್ಕೊ ಎಲ್ಲಿ ಹೋಗ್ಬೇಕು ನಾವು, ಎಲ್ಲಿ ಹೋಗ್ಬೇಕು ಇನ್ನೇನು ವಿಚಾರ ಮಾಡಂಗಿಲ್ಲ, ಸೈನ್ ತೀಟಾಕ್ಕೆ ಹೋಗ್ಬೇಕು. ಯಾಕಂದ್ರೆ ಸೈನ್ ಇದೆ ರೆಸಿಪ್ರೋಕಲ್. ಸೈನ್ ಏನಂತ ಹೇಳ್ರಿ, ಎದುರಿನ ಭಾವ ಡಿವೈಡ್ ಬೈ ವಿಕರ್ಣ ಭಾವ ಐತಿ. ಉಲ್ಟಾ ಬರೀ ಅದನ್ನ. ಅಂದ್ರೆ ಕೊಸೆಕ್ ಅಂದ ತಕ್ಷಣ ಏನು ಮಾಡ್ಕೋಬೇಕು ನಾವು, ಇದನ್ನ ಏನು ಮಾಡ್ಕೊಳಂಗಿಲ್ಲ. ಕೊಸೆಕ್ ಅಂದ ತಕ್ಷಣ ಸೈನ್ ಏನು ಮಾಡ್ಕೋಬೇಕು. ಸೈನ್ ಏನೈತಿ, ಎದುರಿನ ಭಾವ ಡಿವೈಡ್ ಬೈ ವಿಕರ್ಣ. ಉಲ್ಟಾ ಬರೀಬೇಕು. ಏನು ಬರೀಬೇಡ್ರಿ, ವಿಕರ್ಣ ಬಾಹು ಡಿವೈಡ್ ಬೈ ಎದುರಿನ ಬಾಹು. ವಿಕರ್ಣ ಬಾಹು ಅಂದ್ರೆ ಎಷ್ಟಾದ್ರೆ ಎ ಸಿ ಬೈ ಎ ಬಿ. ಎ ಸಿ ಬೈ ಎ ಬಿ. ನೆಕ್ಸ್ಟ್ ಸೆಕ್ ತೀಟಾ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸೆಕ್ ತೀಟಾ. ಸೆಕ್ ತೀಟಾ ಅಂದ ತಕ್ಷಣ ಎಲ್ಲಿ ಹೋಗ್ಬೇಕು ನಾವು, ಕಾಸ್ ತೀಟಾ ಹೋಗ್ಬೇಕು. ಕಾಸ್ ತೀಟಾ ಅಂದ್ರೆ ಪಾದ ಬಾಹು ಡಿವೈಡ್ ಬೈ ವಿಕರ್ಣ ಬಾಹು. ಉಲ್ಟಾ ಏನು ಬರ್ತೀರಿ, ವಿಕರ್ಣ ಬಾಹು ಡಿವೈಡ್ ಬೈ ಪಾದ ಬಾಹು. ವಿಕರ್ಣ ಬಾಹು ಎಷ್ಟಾದ್ರೆ ಎ ಸಿ ಬೈ ಬಿ ಸಿ. ಎ ಸಿ ಬೈ ಬಿ ಸಿ. ಸೊ ಲಾಸ್ಟ್ ಒನ್ ಇರ್ತಕ್ಕಂಥದ್ದು ಕಾಟ್ ತೀಟಾ. ಬೇಸಿಕ್ ಅನ್ನ ಕರೆಕ್ಟ್ ತಿಳ್ಕೊರಿ, ಕೇರ್ಲೆಸ್ ಮಾಡ್ಬೇಡ್ರಿ. ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಮುಂದಿನ ಈಸಿ ಆಗ್ತೈತಿ. ಕಾಟ್ ತೀಟಾ ಅಂದ್ಕೊಳ್ಳಿ ಟ್ಯಾನಿಗೆ ಹೋಗ್ಬೇಕು. ಟ್ಯಾನ್ ಏನೈತ್ರಿ, ಎದುರಿನ ಭಾವ ಡಿವೈಡ್ ಬೈ ಪಾದ ಭಾವ ಐತಿ. ಉಲ್ಟಾ ಹೆಂಗೆ ಬರ್ತೀರಿ ಹೇಳ್ರಿ,
ಪಾದ ಬಾಹು ಡಿವೈಡ್ ಬೈ ಎದುರಿನ ಬಾಹು. ಪಾದ ಬಾಹು ಅಂದ್ರೆ ಎಷ್ಟು? ಬಿ ಸಿ ಬೈ ಎ ಬಿ, ಬಿ ಸಿ ಬೈ ಎ ಬಿ. ನೆನ್ಪಿಡ್ತೀರಿ? ಅರ್ಥ ಆಯ್ತ್ರಿ? ಸೊ ಟ್ರಯಾಂಗಲ್ ಪ್ರಕಾರ ನಾವು ತ್ರಿಕೋನಮಿತಿ ಅನ್ನೋ ಪ್ರಕಾರ ತ್ರಿಭುಜ ಪ್ರಕಾರ ಲಂಬಕೋನ ತ್ರಿಭುಜ ತಗೋಬೇಕು. ದೊಡ್ಡ ಬಾವು ವಿಕರ್ಣ ಬಾವು ಇರ್ತೈತಿ, ಇನ್ನೊಂದು ಪಾದ ಬಾವು ಇರ್ತೈತಿ, ಎದುರಿನ ಬಾವು ಇರ್ತೈತಿ. ತೀಟಾ ಕೆಳಗಡೆ ಕೊಟ್ಟರೆ ಪಾದ ಬಾವು, ಎದುರಿನ ಬಾವು. ತೀಟಾ ಮೇಲೆ ಕೊಟ್ಟರೆ ಅದು ಪಾದ ಬಾವು, ಇದು ಎದುರಿನ ಬಾವು. ಓಕೆ, ಬರೋದು ಹಾಕೊಂಡ ಮೇಲೆ ನಮ್ದು ಎಲ್ಲ ಬರಿಬೇಕು. ಸೈನ್ ಥೀಟಾ ಕೇಳಿದ್ರೆ ಸೈನ್ ಥೀಟಾ ಬರೀಬೇಕು, ಕಾಸ್ ಥೀಟಾ ಯಾವ್ದು ಕೇಳಿದ್ರೆ ನಾನು ಬರೀಬೇಕು. ಸೈನ್ ಥೀಟಾ ಅಂದ್ಕೊಳ್ಳಿ ಸೂತ್ರ ಮಾಡ್ಕೊರಿ, ಎದುರಿನ ಬಾವು ಡಿವೈಡ್ ಬೈ ವಿಕರ್ಣ ಬಾವು. ಕಾಸ್ ಥೀಟಾ ಅಂದ್ಕೊಳ್ಳಿ ಪಾದ ಬಾವು ಡಿವೈಡ್ ಬೈ ವಿಕರ್ಣ ಬಾವು. ಟ್ಯಾನ್ ಥೀಟಾ ಅಂದ್ಕೊಳ್ಳಿ ಎದುರಿನ ಬಾವು ಡಿವೈಡ್ ಬೈ ಪಾದ ಬಾವು. ಎಲ್ಲ ಉಲ್ಟಾ ಬರೀಬೇಕು. ನೆಕ್ಸ್ಟ್ ಕೊಸೆಕ್ ಅಂದ ತಕ್ಷಣ ಏನು ಮಾಡ್ಕೋಬೇಕು? ಕೊಸೆಕ್ ಸೈನ್ ಇದೆ ರೆಸಿಪ್ರೋಕಲ್. ಸೈನ್ ಏನು ಬರ್ತೀವಿ ನಾವು? ಎದುರಿನ ಬಾವು ಡಿವೈಡ್ ಬೈ ವಿಕರ್ಣ ಬಾವು. ಉಲ್ಟಾ ವಿಕರ್ಣ ಬಾವು ಡಿವೈಡ್ ಬೈ ಎದುರಿನ ಬಾವು. ನೆಕ್ಸ್ಟ್ ಸೆಕ್ ಅಂದ್ಕೊಳ್ಳಿ ಕಾಸ್ ಏನು ಮಾಡ್ಕೋಬೇಕು. ಕಾಸ್ ಏನೈತ್ರಿ? ಪಾದ ಬಾವು ಡಿವೈಡ್ ಬೈ ವಿಕರ್ಣ ಬಾವು. ಸೆಕ್ ಏನಾಗೈತ್ರಿ? ವಿಕರ್ಣ ಬಾವು ಡಿವೈಡ್ ಬೈ ಪಾದ ಬಾವು. ಸೊ ಲಾಸ್ಟ್ ಒನ್ ಇರ್ತಕ್ಕಂಥದ್ದು ಟ್ಯಾನ್ ಕಾಟ್. ಟ್ಯಾನ್ ಎದುರಿನ ಬಾವು ಡಿವೈಡ್ ಬೈ ಪಾದ ಬಾವು ಬರ್ತೀರಿ, ಕಾಟ್ ಪಾದ ಬಾವು ಡಿವೈಡ್ ಬೈ ಎದುರಿನ ಬಾವು. ಅಷ್ಟೇ ನೆನ್ಪಿಡ್ತೀರಿ? ಹಾಗಾದರೆ ನಾವು ಬೇಸಿಕನ್ನು ತಿಳ್ಕೊಂಡ್ವಿ. ಅದರ ಮುಂದಿನ ಒಂದು ಲೆಕ್ಕಗಳಂದ್ರೆ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸೋಣ. ಹಾಗಾದರೆ ತ್ರಿಕೋನಮಿತಿಯ ಅನುಪಾತಗಳಂತ ಅಂದಾಗ ಫಸ್ಟ್ ಟ್ರಯಾಂಗಲ್ ತೊಗೋಬೇಕು ನಾವು. ತ್ರಿಭುಜ ಅಂದ್ರೆ ಲಂಬಕೋನ ತ್ರಿಭುಜ ತೊಗೋಬೇಕು. ಲಂಬಕೋನ ತ್ರಿಭುಜ ತೊಗೊಂಡಾಗ ವಿಕರ್ಣ ಬಾಹು, ಎದುರಿನ ಬಾಹು, ಪಾದ ಬಾಹು ಅಂತ ತಗೋತೀವಿ ನಾವು. ತೀಟಾ ಕೆಳಗಡೆ ಕೊಡ್ತಾರೆ ಅನುಪಾದ ಬಾಹು ಅಂತ ತಗೋತೀರಿ, ತೀಟಾ ಮೇಲೆ ಕೊಡಿದ್ರೆ ಅನುಪಾದ ಬಾಹು ತಗೋತೀರಿ. ನೆನ್ಪಿಟ್ಕೋರಿ. ಸೊ ಅಲ್ಲೇ ಟ್ರಿಗೊನೋಮೆಟ್ರಿಕಲ್ ರೇಷಿಯೋಸ್ ಅಂತ ಹೇಳ್ತೀವಿ ನಾವು. ತ್ರಿಕೋನಮಿತಿ ಅನುಪಾತಗಳಂದಾಗ ಸೈನ್ ತೀಟಾ, ಕಾಸ್ ತೀಟಾ, ಟ್ಯಾನ್ ತೀಟಾ. ನೆಕ್ಸ್ಟ್ ಸೈನ್ ರೆಸಿಪ್ರೋಕಲ್ ಕೊಸೆಕ್ ತೀಟಾ, ಕಾಸ್ ರೆಸಿಪ್ರೋಕಲ್ ಸೆಕ್ ತೀಟಾ, ಟ್ಯಾನ್ ರೆಸಿಪ್ರೋಕಲ್ ಕಾಟ್ ತೀಟಾ. ನೆನ್ಪಿಡ್ತೀರಿ? ಈ ರೀತಿ ಇರ್ತಕ್ಕಂಥದ್ದು. ಹಾಗಾದರೆ ಅಭ್ಯಾಸ ಲೆಕ್ಕಗಳನ್ನು ಬಿಡಿಸೋಣ. ಅಭ್ಯಾಸ 8.1. ಒಂದೇ ಲೆಕ್ಕ ನೋಡ್ರಿ ಏನೈತಿ? ಒಂದೇ ಲೆಕ್ಕ ನೋಡ್ರಿ ಕರೆಕ್ಟಾಗಿ. ಓಕೆ, ಸೊ ಒಂದೇ ಲೆಕ್ಕ ಏನೈತಿ ನೋಡ್ರಿ. ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಈಕ್ವಲ್ ಟು 24 ಸೆಂಟಿಮೀಟರ್, ಎ ಬಿ ಈಕ್ವಲ್ ಟು 24 ಸೆಂಟಿಮೀಟರ್ ಅಳತೆ ಕೊಟ್ಟಾನ. ನೆಕ್ಸ್ಟ್ ಬಿ ಸಿ ಈಕ್ವಲ್ ಟು 7 ಸೆಂಟಿಮೀಟರ್, ಬಿ ಸಿ ಈಕ್ವಲ್ ಟು 7 ಸೆಂಟಿಮೀಟರ್. ಟ್ರಯಾಂಗಲ್ ಕೊಟ್ಟಾನ. ಸೊ ಎ ಬಿ ಸಿ ಲಂಬಕೋನ ತ್ರಿಭುಜ ಗೊತ್ತಿಲ್ಲ ತಿಳ್ಕೊಳ್ಳಿ. ಎ ಬಿ ಈಕ್ವಲ್ ಟು 24 ಸೆಂಟಿಮೀಟರ್, ಬಿ ಸಿ ಎಷ್ಟೈತಿ? 7 ಐತಿ. ನೆಕ್ಸ್ಟ್ ಏನಕ್ಕೆ ನೋಡ್ರಿ? ಸೈನ್ ಎ ಕಾಸ್ ಎ ಅಂತ ಕೇಳೋಣ. ಸೈನ್ ಎ ಕಾಸ್ ಎ ಕ್ವಶನ್ ಮಾರ್ಕ್ ಕಮ್ಮ. ಅದು ಎರಡನೇದು ಸೈನ್ ಸಿ ಕಾಸ್ ಸಿ, ಸೈನ್ ಸಿ ಕಾಸ್ ಸಿ ಗೆ. ಓಕೆ, ಸೊ ಕರೆಕ್ಟಾಗಿ ನೆನ್ಪಿಟ್ಕೋರಿ. ಪ್ರಾಬ್ಲಮ್ ಹೆಂಗಾರು ಕೊಡಲಿ ಅವರು. ಫಸ್ಟ್ ಏನು ನಿಮ್ಗೆ ಟ್ರಯಾಂಗಲ್ ಕೊಟ್ಟಣ. ಟ್ರಯಾಂಗಲ್ ಕೊಟ್ಟರೆ ಎರಡು ಬಾವು ಕೊಟ್ಟಣ, ಈ ಬಾವು ಕಂಡುಹಿಡಿಬೇಕು. ಎರಡು ಬಾವು ಕೊಟ್ಟು ಮೂರನೇ ಬಾವು ಕೇಳ್ತಾನೆ. ನೆನ್ಪಿಟ್ಕೋರಿ. ಅವು ಯಾವ್ದಾರು ಕೇಳ್ಬೋದು. ಸೊ ನಿಮ್ಗೆ ಗೊತ್ತಾಗುತ್ತೆ ನೋಡ್ರಿ. 7, 24 ಐತಂದ್ರೆ ನಿಮಗೆ ಪೈಥಾಗೋರಸ್ ತ್ರಿವಳಿಗಳನ್ನು ಹೇಳೈತಿ ನಿಮಗೆ. ಆ ಪ್ರಕಾರ ನೆನ್ಪಿಟ್ಕೋರಿ. ಪೈಥಾಗೋರಸ್ ತ್ರಿವಳಿ ಅಂದ್ರೆ 7, 24 ಬಂದ್ರೆ ಇದು ಏನಾಗುತ್ತೆ ಹೇಳ್ರಿ? ಏನಾಗುತ್ತೆ ಅಂದ್ರೆ 7, 24 ಇನ್ನೊಂದು ಯಾವ್ದ್ರಿ? ವಿಕರ್ಣ ಬಾಹು 25 ಅಂದ್ರೆ 6, 25 ಬರ್ತೈತಿ. ಅದ್ರ ವರ್ಗಮೂಲ ಎಷ್ಟೈತಿ? 25 ಬರೀಬೇಕು. ಅದಕ್ಕೆ ವರ್ಗ ಸಂಖ್ಯೆಗಳು ಪರ್ಫೆಕ್ಟ್ ಇರಬೇಕು. 1ರಿಂದ 25 ವರ್ಗ ಸಂಖ್ಯೆಗಳನ್ನು ಪರ್ಫೆಕ್ಟ್ ಮಾಡ್ಕೋರಿ. ಯಾವ ಪರ್ಫೆಕ್ಟ್ ಇಲ್ಲ ಅವ್ನು ಪರ್ಫೆಕ್ಟ್ ಮಾಡ್ಕೋರಿ. ಓಕೆ, ನೆಕ್ಸ್ಟ್ ಹಾಗಾದ್ರೆ ಲೆಕ್ಕ ಬಿಡಿಸೋಣ. ಎ ಸಿ ಸ್ಕ್ವೇರ್ ಕಂಡುಹಿಡಿಬೇಕು. ಫಸ್ಟ್ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ನಾವು ಇದನ್ನು ಕಂಡುಹಿಡಿಯಬೇಕಂದ್ರೆ ಇವೆರಡು ವರ್ಗಗಳನ್ನು ಕೂಡಿಸ್ಬೇಕು. 24 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್. 24 ವರ್ಗ ಎಷ್ಟು ರೀ? 576. 7 ವರ್ಗ 49. ಎರಡನ್ನ ಕೂಡಿಸ್ರಿ. 9 15. 7 4 11 12. 5 1 6 25 ಬಂತು. ನಮಗೆ ಎ ಸಿ ಬೇಕಂದ್ರೆ 6 25 ವರ್ಗಮೂಲ ಎಷ್ಟು ರೀ? 25. ಎಷ್ಟು ಬಂತು ಆನ್ಸರ್? 25. ಸೊ ಬರೆದ ಮೇಲೆ ಚೆಕ್ ಮಾಡ್ಕೋಬೇಕು. ಒಂದನೇ ಕ್ವಶನ್ ಸೈನ್ ಎ ಕೇನ, ಕಾಸ್ ಎ ಕೇನ. ಎ ಅಂದ್ರೆ ಎಂಗಲ್ ಇದಾಗುತ್ತೆ. ಅವಾಗ ಏನಾಗುತ್ತೆ? ಇದು ಪಾದ ಬಾವು ಹೋಗುತ್ತಾ? ನೆನ್ಪಿಟ್ಕೋರಿ. ಇದು ಎದುರಿನ ಬಾವು. ಹಾಗಾದರೆ ಲೆಕ್ಕ ಬಿಡಿಸ್ಕೋಬೇಕು. ಕೊಟ್ಟಿರ್ತಕ್ಕಂಥದ್ದು ಒಂದನೇ ಲೆಕ್ಕ ಸೈನ್ ಎ ಕೇನ, ಸೈನ್ ಎ ಕೊಟ್ಟು ಬರೀಬೇಕು. ನಾ ಡೈರೆಕ್ಟ್ ಆನ್ಸರ್ ಬರೀತೀನಿ ನೋಡ್ರಿ. ಸೈನ್ ಎ ಬಿಡ್ರಿ, ಬಿ ಬಿಡ್ರಿ, ಸಿ ಬಿಡ್ರಿ, ಬೇಕಾದಿಲ್ಲ. ಸೈನ್ ಫಸ್ಟ್ ತಲೆ ಕೆಡಿಸ್ಕೊರಿ. ಸೈನ್ ಅಂದ್ರೆ ಏನು? ನಮ್ಮ ಸೂತ್ರ ಎದುರಿನ ಬಾವು ಡಿವೈಡ್ ಬೈ ವಿಕರ್ಣ ಬಾವು. ಓಕೆ, ಹಿಂಗೆ ಬರ್ತೀರಿ. ಈಗ ಸೈನ್ ಎ ಕೊಟ್ಟ ಅಂದ್ರೆ ಇದು ಪಾದ ಬಾವು ಆಗುತ್ತೆ, ಇದು ಎದುರಿನ ಬಾವು, ಇದು ವಿಕರ್ಣ ಬಾವು. ನಮ್ಮ ಸೂತ್ರ ಸೈನ್ ಅಂದ್ರೆ ಎದುರಿನ ಬಾವು ಡಿವೈಡ್ ಬೈ ವಿಕರ್ಣ ಬಾವು. ಬಿ ಸಿ ಬೈ ಎ ಬಿ, ಸಾರಿ ಎ ಸಿ, ಬಿ ಸಿ ಬೈ ಎ ಸಿ ಎಷ್ಟಾಗುತ್ತೆ ರೀ? 7/25. ಡೈರೆಕ್ಟ್ ಬರೀ ನೋಡ್ರಿ. ನೀವು ಬಾವಿನ ಅಳತೆ ಬರೋದು ಬರೀಬೇಕು. ನೆಕ್ಸ್ಟ್ ಕಾಸ್ ಎ. ಇನ್ನೊಂದು ಯಾವ್ದು ಕೊಟ್ಟರೆ ನೋಡಿ. ಸೈನ್ ಎ ಕೇನ, ಕಾಸ್ ಎ ಕೇನ. ಕಾಸ್ ಎ ಬರೀರಿ. ಕಾಸ್ ಅಂದ ತಕ್ಷಣ ಏನು ಮಾಡ್ಕೋರಿ? ಸೂತ್ರನ ಪಾದ ಬಾವು ಡಿವೈಡ್ ಬೈ ವಿಕರ್ಣ ಬಾವು. ಪಾದ ಬಾವು ಡಿವೈಡ್ ಬೈ ವಿಕರ್ಣ ಬಾವು. 24/25. 24/25. ನೆಕ್ಸ್ಟ್ ಎರಡನೇದು ನೋಡ್ರಿ. ಸೈನ್ ಸಿ. ಸೈನ್ ಸಿ ಕೇಳೋಣ. ಸೈನ್ ಸಿ ಅಂದ್ರೆ ಇದು ಸೈನ್ ಆಗುತ್ತೆ. ಅವಾಗ ಏನಾಗ್ತದೆ? ಇದು
ಇದು ಪಾದಬಾಹು, ಇದು ಎದುರಿನ ಬಾಹು. ಅರ್ಥ ಆಯ್ತ್ರಿ? ಇದು ಪಾದಬಾಹು. ಸೈನ್ ಅಂದ ತಕ್ಷಣ ಸೂತ್ರ ಏನ್ರಿ? ಎದುರಿನ ಬಾಹು ಡಿವೈಡ್ ಬೈ ವಿಕರ್ಣ ಬಾಹು. ಎದುರಿನ ಬಾಹು ಏನಾಗುತ್ತಂದ್ರೆ 24/25. 24/25. ನೆಕ್ಸ್ಟ್ ಕಾಸಿ. ಕಾಸ್ ಎಂದಾಗ ಏನಂದ್ರೆ ಕಾಸ್ ಅಂದ ತಕ್ಷಣ ಪಾದಬಾಹು ಡಿವೈಡ್ ಬೈ ವಿಕರ್ಣ ಬಾಹು. ಪಾದಬಾಹು ಡಿವೈಡ್ ಬೈ ವಿಕರ್ಣ ಬಾಹು 7/25. 7/25. ಈ ರೀತಿ ಬದಲಾವಣೆ ಮಾಡಬೇಕು. ಮೆಥಡ್ ನೆನ್ಪಿಟ್ಕೋರಿ. ಫಸ್ಟ್ ಟ್ರಯಾಂಗಲ್ ಕೊಟ್ಟಿರ್ತಾನೆ, 2 ಬಾವಿನ ಅಳತೆ ಕೊಟ್ಟಿರ್ತಾನೆ, 1 ಬಾವು ಕಂಡುಹಿಡಿಬೇಕು. ದೊಡ್ಡ ಬಾವಿನ ಅಳತೆ ಕೇಳಿದಂದ್ರೆ 2 ಬಾವುಗಳನ್ನು ವರ್ಗಗಳನ್ನು ಕೂಡಿಸ್ಕೊಂಡು ಬರೀಬೇಕು. ಯಾವುದೋ ಒಂದು ಸಣ್ಣ ಬಾವು ಕೇಳಿದಂದ್ರೆ ದೊಡ್ಡ ಬಾವಿನ ವರ್ಗದೊಳಗೆ ಸಣ್ಣ ಬಾವಿನ ವರ್ಗವನ್ನು ಕಳೆದ್ರೆ ಇನ್ನೊಂದು ಬಾವಿನ ಅಳತೆ ಸಿಗ್ತೈತಿ. 3 ಬಾವು ರೆಡಿ ಆದ್ಮ್ಯಾಗ ಏನು ಕೇಳ್ತಾನೆ ಬರ್ಕೋಬೇಕು. ಸೈನ್ ಕೇಳಿ ಕಾಸ್ ಕೇಳಿ ಸೂತ್ರ ಗೊತ್ತಿರಬೇಕು, ಆ ಪ್ರಕಾರ ಬರ್ತೀರಿ. ಎ ಅಂತ ಕೊಟ್ಟಂದ್ರೆ ಅಲ್ಲಿ ಮೇಲೆ ಎಂಗಲ್ ಇತ್ತಪ್ಪ ಅಂತಂದ್ರೆ ಅದನ್ನ ಪಾದಭಾವ ಅನ್ಕೋರಿ, ಕೆಳಗಡೆ ಎಂಗಲ್ ಇತ್ತಪ್ಪ ಅಂತಂದ್ರೆ ಅದನ್ನ ಪಾದಭಾವ ಅನ್ಕೋರಿ. ಇಷ್ಟೇ. ಯಾವ್ದು ಪಾದಭಾವ ಅಂತೀರಿ ಅದ್ರ ವಿರುದ್ಧ ಭಾವ ಇರ್ತಕ್ಕಂಥದ್ದು ವಿರುದ್ಧ ಭಾವ ಇರ್ತೈತಿ. ಇದು ಕಾಮನ್ ಆಗಿ ದೊಡ್ಡ ಭಾವ ವಿಕರ್ಣ ಭಾವ ಇರ್ತೈತಿ. ಬಿಡ್ಸಕ್ ಬರ್ತೈತಿ ಲೆಕ್ಕನ. ಓಕೆ, ಸೊ ನೆಕ್ಸ್ಟ್ 2ನೇ ಲೆಕ್ಕ ತಗೋರಿ. ಸೊ 2ನೇ ಲೆಕ್ಕ ನೋಡ್ರಿ. 2ನೇ ಲೆಕ್ಕ ಏನ್ ನೋಡ್ರಿ? ಫೈಂಡ್ tan p ಮೈನಸ್ cot r. tan p ಮೈನಸ್ cot r ಅನ್ನ ಕಂಡುಹಿಡಿಯಿರಿ ಅಂದ್ರೆ ಅವರು ಟ್ರಯಾಂಗಲ್ ಕೊಟ್ಟನ. ಎಷ್ಟು ಕೊಟ್ಟ ನೋಡ್ರಿ? ಪಿ ಕ್ಯೂ ಆರ್. ಸೊ ಇದು ಲಂಬಕೋನ ಇರ್ತೈತಿ 12, 13. ಇದು 12 ಕೊಟ್ಟನ, ಇದು 13 ಕೊಟ್ಟನ. ಟ್ಯಾನ್ ಪಿ ಕೇಳಿ, ಕಾಟ್ ಕೇಳಿ, ಸೆಕ್ ಕೇಳಿ, ಕ್ವಶನ್ ಕೇಳಿ ಸಂಬಂಧ ಇಲ್ಲ. 2 ಬಾವು ಕೊಟ್ಟ 3ನೇ ಬಾವು ಕಂಡುಹಿಡಿಬೇಕು. ನೀವು ಪೈಥಾಗೋರಸ್ ತಿಳುವಳಿ ಪರ್ಫೆಕ್ಟ್ ಇರ್ತೀರಿ. ತಿಳುವಳಿ ಪರ್ಫೆಕ್ಟ್ ಇದ್ದಾಗ ಈಸಿ ಆಕೈತಿ. 12, 13 ಇನ್ನೊಂದು ಏನು ಬರ್ಬೇಕು ಹೇಳ್ರಿ? ಎಷ್ಟು ಬರ್ಬೇಕಿದೆ? 5 ಬರ್ಬೇಕು. ಅರ್ಥ ಆಯ್ತಾ? ಹಾಗಾದ್ರೆ ಇದನ್ನ ಕೊಟ್ಟ ಅಂದಾಗ ಈ ವರ್ಗಗಳಿಗೆ ಈ ವರ್ಗವನ್ನು ಕಳಿಬೇಕು. ನೆನ್ಪಿಟ್ಕೋರಿ. ಇಷ್ಟು ಮಾಡ್ಕೋಬೇಕು. ಬಿಡಿಸ್ತೀವಿ ಡೈರೆಕ್ಟ್ ನಾವು. ಏನು ತಗೊಳ್ಳೋದು? ಪಿ ಆರ್ ಸ್ಕ್ವಯರ್. ಪಿ ಆರ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವಯರ್ ಪ್ಲಸ್ ಕ್ಯೂ ಆರ್ ಸ್ಕ್ವಯರ್. ಸೊ ನಾವೇನು ಕಂಡಿಬೇಕು? ಕ್ಯೂ ಆರ್ ಕಂಡಿಬೇಕು. ಇದು ಇಲ್ಲೇ ಬಿಡ್ರಿ. ಇಲ್ಲೇ ಬಿಟ್ಟ ಕ್ಯೂ ಆರ್ ಸ್ಕ್ವಯರ್ ಈಕ್ವಲ್ ಟು ಇದನ್ನ ಕಡೆ ತಗೋರಿ, ಪಿ ಆರ್ ಸ್ಕ್ವಯರ್ ಮೈನಸ್ ಪಿ ಕ್ಯೂ ಸ್ಕ್ವಯರ್. ಪಿ ಆರ್ ಅಂದ್ರೆ ಎಷ್ಟು ನೋಡ್ರಿ? 13 ವರ್ಗ ಮೈನಸ್ 12 ವರ್ಗ. 13 ವರ್ಗ ಅಂದ್ರೆ 169. ವರ್ಗ ಸಂಖ್ಯೆ ಪರ್ಫೆಕ್ಟ್ ಇದ್ರೆ ಈಸಿ ಆಕೈತಿ. 12 ವರ್ಗ 144. ಕಳೀರಿ. ಎಷ್ಟು ಬರ್ತು ನೋಡ್ರಿ? 9 4 5, 6 4 2, 1 1 0. 25 ಬಂತು. ಬಟ್ ನಮ್ಗೆ ಕ್ಯೂ ಆರ್ ಈಕ್ವಲ್ ಟು ಬೇಕು ಹೇಳ್ರಿ 5. 25 ವರ್ಗಮೂಲ 5. ಸೊ 5 ಬಂತು. ಬರೆದ ಮೇಲೆ ಈಗ ನಾವು ಲೆಕ್ಕ ಬಿಡಿಸ್ಬೇಕು. ಫಸ್ಟ್ ಟ್ರಯಾಂಗಲ್ ಪ್ರಕಾರ 3ನೇ ಬಾವಿನ ಅಳತೆನ ಕಂಡುಹಿಡಿಬೇಕು. ಸೊ ಫಸ್ಟ್ ಟ್ಯಾನ್ ಪಿ ಫೈಂಡ್ ಔಟ್ ಮಾಡ್ಕೊರಿ. ಟ್ಯಾನ್ ಪಿ ಈಕ್ವಲ್ ಟು ಟ್ಯಾನ್ ಸೂತ್ರ ಅಂತ ಮಾಡ್ಕೊರಿ. ಫಸ್ಟ್ ಪಿ ಕ್ಯೂ ಅಂತ. ಟ್ಯಾನ್ ಅಂದ ತಕ್ಷಣ ಏನ್ರಿ? ಎದುರಿನ ಬಾವು ಡಿವೈಡ್ ಬೈ ಪಾದಭಾವ. ಗಾಟ್ ಇಟ್? ಓಕೆ. ಪಿ ಎಲ್ಲಿ ಐತೆ ನೋಡ್ರಿ? ಇಲ್ಲಿ ಐತಿ. ಪಿ ಇಲ್ಲಿ ಐತೆ ಅಂದ್ರೆ ಇದು ಪಾದಭಾವ ಆಗುತ್ತೆ, ಇದು ಎದುರಿನ ಭಾವ ಆಗುತ್ತೆ. ಫಸ್ಟ್ 1ನೇ ಲೆಕ್ಕ ತಿಳಿಸ್ಕೊರಿ. ಓಕೆ. ನಮ್ಮ ಟ್ಯಾನ್ ಸೂತ್ರ ಏನ್ರಿ? ಎದುರಿನ ಬಾವು ಡಿವೈಡ್ ಬೈ ಪಾದಭಾವ. ಎದುರಿನ ಬಾವು ಇಲ್ಲಿ ಐತಿ ಡಿವೈಡ್ ಬೈ ಪಾದಭಾವ. ಅಂದ್ರೆ ಎಷ್ಟು ಅಂದ್ರೆ 5/12. 5/12. ಕರೆಕ್ಟಾ? ಮೆಥಡ್ ಏನು ಬಿಡ್ತೀರಿ? ನೆಕ್ಸ್ಟ್ ಕಾಟ್ ಆರ್ ಕೇಳೋಣ. ಕಾಟ್ ಆರ್ ಬರೀರಿ. ಆರ್ ಅಂದಾಗ ಇದು ಪಾದಭಾವ ಆಗುತ್ತೆ, ಇದು ಎದುರಿನ ಭಾವ ಆಗುತ್ತೆ. ಕಾಟ್ ಸೂತ್ರ ಏನ್ರಿ? ಕಾಟ್ 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 ಅಂದ್ಕೊಂಡು ಟ್ಯಾನ್ಗೆ ಹೋಗ್ಬೇಕು. ಎದುರಿನ ಬಾವು ಪಾದಭಾವ ಐತಿ. ಉಲ್ಟಾ ಪಾದಭಾವ ಡಿವೈಡ್ ಬೈ. ಅಷ್ಟು ನೆನ್ಪಿಡಕ್ಕೆ ಹೋಗ್ಬೇಡ್ರಿ. ಟ್ಯಾನ್ ನೆನ್ಪಿಟ್ಕೊಂಡ್ಬಿಡ್ರಿ, ಕಾಟ್ ಆಟೋಮೆಟಿಕ್ ಗೊತ್ತಾಗುತ್ತೆ. ನೀವು ಅಷ್ಟು ನೆನ್ಪಿಟ್ಕೊಂಡ್ರೆ ಕನ್ಫ್ಯೂಷನ್ ಆಗ್ಬಿಡ್ತೈತಿ. ಮೇನ್ ಏನ್ರಿ? ಸೈನ್ ಕಾಸ್ ಟ್ಯಾನ್ 3 ನೆನ್ಪಿಟ್ಕೋರಿ. ಟ್ಯಾನ್ ಒಳಗೆ ಎದುರಿನ ಬಾವು ಪಾದಭಾವ ಐತಿ ಅಂದ್ರೆ ಉಲ್ಟಾ ಪಾದಭಾವ ಡಿವೈಡ್ ಬೈ ಎದುರಿನ ಭಾವ. ಪಾದಭಾವ ಡಿವೈಡ್ ಬೈ ಎದುರಿನ ಭಾವ. 5/12. 5/12. ನೆಕ್ಸ್ಟ್ ಲೆಕ್ಕ ಏನು ಬರ್ಬಿಡ ಅಂತ ಬರ್ರಿ. ಸೊ ಎಲ್ಲ ಮಿಕ್ಸ್ ಹಾಕೋ, ಎಲ್ಲ ಸ್ಟಾರ್ ಮಾರ್ಕ್ ಹಾಕಿ ಬರೋದು, ಇಂಪಾರ್ಟೆಂಟ್ ಬರೆಯೋದು, ಆಮೇಲೆ ಬಿಟ್ಟು ಬರೆಯೋದು ಕಲಿಬೇಕು. ಇಲ್ಲಾಂದ್ರೆ ಎಲ್ಲ ಮಿಕ್ಸ್ ಮಾಡಿ ಬರೆದ್ರೆ ಯಾವ್ದು ನಿಮ್ಮ ಮೇನ್ ಕ್ವಶನ್ ಯಾವುದು, ಸಬ್ ಕ್ವಶನ್ ಯಾವುದು, ಆನ್ಸರ್ ಯಾವುದು ಕನ್ಫ್ಯೂಷನ್ ಆಕೈತಿ. ವ್ಯಾಲ್ಯೂಟರ್ಸಿಗೆ ಯಾವಾಗ ಸ್ಟೆಪ್ ಬೈ ಸ್ಟೆಪ್ ಬರೀಬೇಕು. ಟ್ಯಾನ್ ಪಿ ಎಷ್ಟು ಐತ್ರಿ? 5/12 ಐತಿ. ಮೈನಸ್ ಕಾಟ್ ಪಿ ಐತಿ. ಸೇಮ್ ಇರೋದ್ರಿಂದ ಆನ್ಸರ್ ಎಷ್ಟಾಗತ್ತೆ ರೀ? 0. ಈ ರೀತಿ ಬರ್ತಕ್ಕಂಥ ಕಲಿಬೇಕು. ಮೆಥಡ್ ಏನು ಬಿಡ್ತೀರಿ? ಫಸ್ಟ್ ಟ್ರಯಾಂಗಲ್ ಪ್ರಕಾರ 3ನೇ ಅಳತೆ ಕಂಡು ಹಿಡಿತೀರಿ. ನೆಕ್ಸ್ಟ್ ಏನೇನು ಕೇಳಿದ ಅಂತ ಬರೀತೀರಿ. ಪಿ ಕೆ ಅಂದಾಗ ಇದು ಪಿ ಅಂದ್ರೆ ಇದು ಪಾದಭಾವ ಆಗುತ್ತೆ. ಆರ್ ಕೆ ಇದು ಪಾದಭಾವ ಆಗುತ್ತೆ. ತಿಳ್ಕೊಂಡು ಕಾಟ್ ಕೆ ಇದ್ರೆ ಪಾದಭಾವ ಡಿವೈಡ್ ಬೈ ಎದುರಿನ ಭಾವ ಅನ್ಕೋಬೇಕು. ಟ್ಯಾನ್ ಕೆ ಇದ್ರೆ ಎದುರಿನ ಭಾವ ಡಿವೈಡ್ ಬೈ ಪಾದಭಾವ ಅನ್ಕೋಬೇಕು. ಅದು ಅನ್ಕೊಂಡು ಲೆಕ್ಕ ಬಿಡಿಸಿದ್ರೆ ಹಂತ ನಿಮ್ಗೆ ಪ್ರಾಬ್ಲಮ್ ಈಸಿ ಆಗ್ತೈತಿ. ಓಕೆ. ಸೊ ಈ ಬಿಡಿಸ್ತಕ್ಕಂಥ ಲೆಕ್ಕ ನೋಡ್ರಿ. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ನಾನು. ಇಂಥ ಬೇರೆ ಬೇರೆ ಇರ್ತಕ್ಕಂಥ ಪ್ರಾಬ್ಲಮ್ಗಳನ್ನು ಬಿಡಿಸ್ಬೇಕು. ಬರೀ ಒಂದೇ ಪ್ರಾಬ್ಲಮ್ ಬಿಡಿಸಂಗಿಲ್ಲ. ನೀವು 10 ಪ್ರಾಬ್ಲಮ್ ಬಿಡಿಸ್ರಿ, ಬಟ್ ಮೆಥಡ್ ತಿಳ್ಕೊಳ್ಳೋದು 10 ಪ್ರಾಬ್ಲಮ್ ಬಿಡಿಸಿದ್ರೆ ವೇಸ್ಟ್. ನಿಮ್ಮ ಮನ್ಯಾಗ ಏನಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತೀರಿ, ಇಲ್ಲ ಅಂತಲ್ಲ. ಬಟ್ ಏನಪ್ಪ ಅಂದ್ರೆ ಮೆಥಡ್ ತಿಳ್ಕೊಳ್ಳಾರ್ದ 10 ಪ್ರಾಬ್ಲಮ್ ಬಿಡಿಸಿದ್ರು ನಿಮಗೆ ಪರ್ಫೆಕ್ಟ್ ಆಗಲ್ಲ. ಮೆಥಡ್ ತಿಳ್ಕೊರಿ. ತ್ರಿಭುಜ ಹೆಂಗೆ ತೊಗೋಬೇಕು, ಪಾದಭಾವ ಹೆಂಗೆ ತೊಗೋಬೇಕು, ಎದುರಿನ ಭಾವ ಹೆಂಗೆ ತೊಗೋಬೇಕು, ಸೈನ್ ಬಂದಾಗ ಹೆಂಗೆ ಬರೀಬೇಕು, ಸ್ವಲ್ಪ ಒಮ್ಮೆ ಹೇಳಿದಾಗ ಕರೆಕ್ಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ
ನಿಮಗೆ ಬೇಕಾದ ಪ್ರಾಬ್ಲಮ್ ಕೊಟ್ಟರೆ ಬಿಡ್ಸಕ್ಕೆ ಬರ್ತೈತಿ. ಓಕೆ, ನೆಕ್ಸ್ಟ್ ಮೂರನೇ ಲೆಕ್ಕ ನೋಡ್ರಿ. ಸೈನ್ ಎ ಈಕ್ವಲ್ ಟು 3/4 ಅಂತ ಕೊಟ್ಟಾನ. ಒಟ್ಟು ಏನು ಕೇಳೋಣ, ಕಾಸ್ ಎ ಮತ್ತು ಟ್ಯಾನ್ ಎ ಕಂಡಿಡ್ರಿ ನಾನು. ಕಾಸ್ ಎ ಟ್ಯಾನ್ ಎ ಈಕ್ವಲ್ ಟು ಕ್ವಶನ್ ಮಾರ್ಕ್ ಹಾಕ್ಯಾನ. ಸೊ ಹಾಗಾದ್ರೆ ಫಸ್ಟ್ ಟ್ರ್ಯಾಂಗಲ್ ಹಾಕೋರಿ. ಎ ಬಿ ಸಿ ಕೊಟ್ಟಿರ್ತಾನೆ ನೋಡ್ರ. ಸೊ ಬರೀ ಸೈನ್ ಎ ಅಂದ್ರೆ ಇದೈತೆ. ಎ ಅಂದ್ರೆ ಇದಂದ್ರೆ ಇದು ಪಾದಬಾಹು, ಇದು ಎದುರಿನ ಬಾಹು. ನೆನ್ಬಿಟ್ಕೋರಿ, ಎಂಗಲ್ ಇಲ್ಲಿ ಕೊಟ್ಟನಂದ್ರೆ ಇದು ಪಾದಬಾಹು ಆಗುತ್ತೆ. ಇದು ಕರೆಕ್ಟ್ ಫಸ್ಟ್ ಬರ್ಕೊಂಡ್ಬಿಡ್ರಿ. ಬರ್ಕೊಂಡು ನೆಕ್ಸ್ಟ್ ಆನ್ಸರ್ ಬರಲಿ. ಸೈನ್ ಎ ಕೊಟ್ಟನ. ಸೈನ್ ಅಂದ ತಕ್ಷಣ ಸೂತ್ರ ಏನು ನಮ್ದು? ಎದುರಿನ ಬಾಹು ಡಿವೈಡ್ ಬೈ ವಿಕರ್ಣ ಬಾಹು. ಎದುರಿನ ಬಾಹು ಡಿವೈಡ್ ಬೈ ವಿಕರ್ಣ. ಎದುರಿನ ಬಾಹು ಯಾವುದಿಲ್ಲ ಇದು ಅಂದ್ರೆ ಎಷ್ಟಾಗತ್ತೆ ರೀ? 3 ಇಲ್ಲಿ ಬರಿಬೇಕು. ವಿಕರ್ಣ ಅಳತೆಯನ್ನು ಇಲ್ಲಿ ಬರಿಬೇಕು. ನೆಕ್ಸ್ಟ್ ಏನು ಕಂಡಿಡ್ಬೇಕು? ಇದು ತ್ರಿವಳಿಗಳು ಬರ್ತವೆ ನೋಡ್ಕೊರಿ. 3, 4 ಅಂದ್ರೆ 5 ಬರ್ತಂತ ಅನ್ಕೋಬೇಡ್ರಿ, ತಪ್ಪಿದು. ಯಾಕೆ ಹೇಳ್ರಿ? ದೊಡ್ಡ ಬಾವಿನ ಅಳತೆ 5 ಇರ್ತೈತಿ, ಇದು ಬರಂಗಿಲ್ಲ, ಇದು ಬೇರೆ ಆನ್ಸರ್ ಬರ್ತೈತಿ. ಹಿಂಗಾಗಿ ಲೆಕ್ಕ ಬಿಡಿಸ್ಕೋಬೇಕು. ಕರೆಕ್ಟ್ ಮೆಥಡ್ ಗೊತ್ತೈತ್ರಿ? ಕರೆಕ್ಟ್ ಹಂಗೆ ಅರ್ಥ ಮಾಡ್ಕೊರಿ. ಇದನ್ನ ಕಂಡಿಡ್ಬೇಕಂದ್ರೆ ಕಳಿಬೇಕು. ಸೊ ಹಾಗಾದ್ರೆ ಹೆಂಗೆ ಕಳಿತೀವಿ ನೋಡ್ರಿ. AC ಸ್ಕ್ವಯರ್ ಇಸ್ ಈಕ್ವಲ್ ಟು AB ಸ್ಕ್ವಯರ್ ಪ್ಲಸ್ BC ಸ್ಕ್ವಯರ್. AB ಸ್ಕ್ವಯರ್ ಕೊಡ್ಬೇಕಂದ್ರೆ AB ಸ್ಕ್ವಯರ್ ಈಕ್ವಲ್ ಟು AC ಸ್ಕ್ವಯರ್ ಮೈನಸ್ BC ಸ್ಕ್ವಯರ್. AC ಅಂದ್ರೆ ಎಷ್ಟೈತೆ ನೋಡ್ರಿ? 4 ವರ್ಗ ಮೈನಸ್ 3 ವರ್ಗ. 4 ವರ್ಗ 16, 3 ವರ್ಗ 9, 16 9 ಕಳೆದ್ರೆ 7 ಉಳಿತು. AB ಸ್ಕ್ವಯರ್ ಇದು. ಬಟ್ ನಮ್ಗೆ AB ಬೇಕಂದ್ರೆ 7 ವರ್ಗಮೂಲ ಗೊತ್ತಿಲ್ಲ, 49 ಅಂತ ಬರ್ತೀರಿ ಮತ್ತೆ ನೀವು. ಅದು ವರ್ಗ ಸಂಖ್ಯೆ. ಅದು 7 ವರ್ಗಮೂಲ 9 ವರ್ಗಮೂಲ 3 ಅಂತಿರಲ್ಲ. 7 ವರ್ಗಮೂಲ ಎಕ್ಸಾಕ್ಟ್ ಇಲ್ಲ, 2 ಪಾಯಿಂಟ್ ಸಮಥಿಂಗ್ ಬರ್ತೈತಿ. ಬರೀ ಅವಶ್ಯಕತೆ ಇಲ್ಲ. ರೂಟ್ 7 ಬರೀರಿ, ಅದು ಆನ್ಸರ್ ಬರುತ್ತಾನೆ. ಇಲ್ಲಿ ಬರೀ ರೂಟ್ 7. ಕರೆಕ್ಟಾ? ಇವು ರೂಟ್ನ ಬಂತು, ನಾ ಮತ್ತೆ ತಪ್ಪು ಮಾಡಿನೇ ಅನ್ಕೋಬೇಡ್ರಿ. ನಿಮ್ಗೆ ಗೊತ್ತಾಗುತ್ತೆ. ಇದು ನಾವು ಇಲ್ಲಿ ಕೊಟ್ಟ ಅಂದಾಗ ಇದು ಚೇಂಜ್ ಆಗುತ್ತಾ. ನಿಮ್ಮ ತ್ರಿವಳಿಗಳೆಲ್ಲ ಪರ್ಫೆಕ್ಟ್ ಇದ್ದಾಗ ನಿಮ್ಮ ಪ್ರಾಬ್ಲಮ್ ಈಸಿ ಆಕತಿ. ಅರ್ಥ ಆಯ್ತು? ಮೂರನೇ ಬಾಳ್ ಕಳೆದು ಹಿಡಿದು ಕಾಸು ಮತ್ತು ಟ್ಯಾನ್ ಕಂಡಿ ಅಂದ. ಕಾಸು ಮತ್ತು ಟ್ಯಾನ್ ಕಂಡಿ ಒಂದೇಂದ್ರೆ ಕಾಸ್ ಎ. ಕಾಸ್ ಎ ಇದನ್ನ ಹೇಳಿದಂಗೆ ಇದು ಪಾದಬಾಹು, ಇದು ಕಾಸ್ ಅಂದ ತಕ್ಷಣ ಸೂತ್ರ ಏನು ನಮ್ದು? ಪಾದಬಾಹು ಡಿವೈಡ್ ಬೈ ವಿಕರ್ಣ ಬಾಹು. ಪಾದಬಾಹು ಡಿವೈಡ್ ಬೈ ವಿಕರ್ಣ ಬಾಹು ಅಂದ್ರೆ AB ಬೈ AC ರೂಟ್ 7/4. ರೂಟ್ 7/4. ನೆಕ್ಸ್ಟ್ ಒಂದು ಏನಕ್ಕೆ ನೋಡ್ರಿ, ಟ್ಯಾನ್ ಎ ಕೇನ. ಟ್ಯಾನ್ ಎ ಈಕ್ವಲ್ ಟು ಟ್ಯಾನ್ ಸೂತ್ರ ಏನು ಮಾಡ್ಕೊರಿ? ಟ್ಯಾನ್ 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 ಎದುರಿನ ಬಾಹು ಡಿವೈಡ್ ಬೈ ಪಾದಬಾಹು. ಕರೆಕ್ಟಾ? ಎದುರಿನ ಬಾಹು ಡಿವೈಡ್ ಬೈ ಪಾದಬಾಹು ಅಂದ್ರೆ 3/√7. 3/√7 ನೆನ್ಪಿಡ್ತೀರಿ? ಮೆಥಡ್ ಗೊತ್ತಾಯ್ತು? ಬಿಡಿಸ್ತೀರಿ ಹಿಂಗ. ಸೊ ಇಂಥದ್ದು ಯಾವುದೋ ಪ್ರಾಬ್ಲಮ್ ಬರಲಿ, ಸೈನ್ ಎ ಈಕ್ವಲ್ ಟು ಕೊಡಲಿ, ಕಾಸ್ ಎ ಈಕ್ವಲ್ ಟು ಕೊಡಲಿ, ಟ್ಯಾನ್ ಎ ಈಕ್ವಲ್ ಟು ಕೊಡಲಿ, ಫಸ್ಟ್ ಟ್ರ್ಯಾಂಗಲ್ ಹಾಕೋಬೇಕು. ಎ ಅಂದ್ರೆ ಇಲ್ಲಿ ಬರ್ತದೆ, ಇಲ್ಲಿ ಬರ್ತದೆ, ಪಾದಬಾಹು ಎದುರಿನ ಬಾಹು ಅನ್ಕೋಬೇಕು. ಅನ್ಕೊಂಡು ವ್ಯಾಲ್ಯೂಸ್ ಬರೀಬೇಕು. ಕಾಟ್ ಕೊಟ್ಟಿದ್ದ ಅಂತ ಹೇಳ್ಕೊರಿ. ಕಾಟ್ ಎ ಈಕ್ವಲ್ ಟು ಕೊಟ್ಟಿದ್ದಂದ್ರೆ ಕಾಟ್ ಅಂದ ತಕ್ಷಣ ಸೂತ್ರಕ್ಕೆ ಬರ್ತೀವಿ ನಾವು. ಕಾಟ್ ಅಂದ್ಕೊಂಡು ಟ್ಯಾನ್ ಬರೀ. ಟ್ಯಾನ್ ಆಯ್ತು ಎದುರಿನ ಬಾಹು ಡಿವೈಡ್ ಬೈ ಪಾದಬಾಹು ಆಯ್ತು. ಉಲ್ಟಾ ಪಾದಬಾಹು ಡಿವೈಡ್ ಬೈ ಎದುರಿನ ಬಾಹು. ಹಾಗಾಗಿ ಕೊಟ್ಟಿರ್ತಕ್ಕಂಥ ಅಳತೆಗಳನ್ನ ಪಾದಬಾಹು ಬೈ ಎದುರಿನ ಬಾಹು ಅಂತ ಬರೀರಿ. ಬದ್ ವಿಕರ್ಣ ಬಾಹು ಕಂಡುಹಿಡಿಬೇಕು. ಮೂರನೇ ಬಾಹು ಕಂಡುಹಿಡಿಯ ಫಸ್ಟ್ ಕೆಲಸ. ಕಂಡುಹಿಡಿದ ತಕ್ಷಣ ನಿಮ್ಮ ತ್ರಿವಳಿಗಳು ಬಂತ ಗೊತ್ತಾಗುತ್ತೆ, ಅದು ಎಕ್ಸಾಕ್ಟ್ ಆನ್ಸರ್ ಬರ್ತದೆ. ತ್ರಿವಳಿ ಅಲ್ಲ ಅಂದ್ರೆ ರೂಟ್ ಒಳಗೆ ಬರ್ತಂತ ನೆನ್ಪಿಟ್ಕೊಂಡ್ಬಿಡ್ರಿ ಅಷ್ಟೇ. ಅಂದ್ ಬರ್ದು ಏನೇನು ನಾನು ಬರೀಬೇಕಂತ ಹೇಳ್ತೇವೆ ನಾವು. ನೆನ್ಪಿಡ್ತೀರಿ? ಓಕೆ, ನೆಕ್ಸ್ಟ್ 4ನೇ ಲೆಕ್ಕ ನೋಡ್ರಿ. 4ನೇ ಲೆಕ್ಕ ಏನೈತೆ ನೋಡ್ರಿ. 15 ಕಾಟ್ ಎ ಇಸ್ ಈಕ್ವಲ್ ಟು 8 ಕೊಟ್ಟು ಫೈಂಡ್ ಸೈನ್ ಎ ಆ್ಯಂಡ್ ಸೆಕ್ ಎ. ಸೈನ್ ಎ ಮತ್ತು ಸೆಕ್ ಎಗಳನ್ನು ಕಂಡುಹಿಡಿಯಿರಿ ಅಂತ ನಾವು. ಓಕೆ, ಸೊ ಅದನ್ನ ಹೆಂಗೆ ಕೊಡಲಿ? ಫಸ್ಟ್ ಬರ್ಕೋಬೇಕಿದ್ನ. ಕಾಟ್ ಎ ಈಕ್ವಲ್ ಟು 15 ಇಂಟು ಇದು 2x ಅಂದ್ರೆ 2 ಆ ಕಡೆ ತೊಗೊಂತಿರಲ್ಲ, ಹಂಗೆ x ಇದ್ದಂಗೆ 15 ಆ ಕಡೆ ತೊಗೊಂಡ್ರೆ 8/15. ಕಾಟ್ ಎ ಈಕ್ವಲ್ ಟು 8/15. ಕಾಟ್ ಎ ಈಕ್ವಲ್ ಟು 8/15 ಆಯ್ತು. ನೆಕ್ಸ್ಟ್ ಈಗ ಸೈನ್ ಮತ್ತು ಕಾಸ್ ಸೆಕ್ ಕಂಡಿದ್ದೀವಿ. ಫಸ್ಟ್ ಟ್ರಯಾಂಗಲ್ ಕೊರಿ. ಹೆಸರು ಕೊಡ್ರಿ ABC. ಟ್ರಯಾಂಗಲ್ ಎ ಕೊಟ್ಟ ನಾವು. ಎ ಅಂದ್ರೆ ಇಲ್ಲಿ ಟ್ಯಾಂಗಲ್ ಅಂದ್ರೆ ಏನಾಗ್ತದೆ? ಇದು ಪಾದಬಾಹು, ಇದು ಎದುರಿನ ಬಾಹು ಆಗುತ್ತೆ. ಕರೆಕ್ಟಾ? ಓಕೆ, ಕಾಟ್ ಅಂದ ತಕ್ಷಣ ಸೂತ್ರ ನೋಡ್ರಿ. ಕಾಟ್ ಸೂತ್ರ ಏನು ನಮ್ದು? ಕಾಟ್ ಅಂದ್ಕೊಂಡು ಟ್ಯಾನ್ ಐತ್ರಿ ಎದುರಿನ ಬಾಹು ಡಿವೈಡ್ ಬೈ ಪಾದಬಾಹು ಐತಿ. ಉಲ್ಟಾ ಪಾದಬಾಹು ಡಿವೈಡ್ ಬೈ ಎದುರಿನ ಬಾಹು. ಪಾದಬಾಹು ಇಲ್ಲಿ ಐತಿ, ಎದುರಿನ ಬಾಹು ಇಲ್ಲಿ ಐತಿ ಅಂದ್ರೆ 8 ಇಲ್ಲಿ ಬರ್ತೈತಿ, 15 ಇಲ್ಲಿ ಬರ್ತೈತಿ. ಇಷ್ಟು ಕರೆಕ್ಟ್ ಅರ್ಥ ಮಾಡ್ಕೊಂಡು ಬರ್ಬಿಟ್ರೆ ಮುಂದೆ ಈಜಿ ಆಕೈತಿ. ಇದು ಒಂದು ಮಿಸ್ಟೇಕ್ ಮಾಡಿದ್ರಿ ಮುಂದೆ ಇಡೀ ಏನು ಬರ್ತೀವಿ ಅಷ್ಟೆಲ್ಲ ತಪ್ಪಾಗುತ್ತೆ. ಅಂದ್ರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಬರೀಬೇಕಂತ ಹೇಳ್ತೀವಿ ನಾವು. ನೆನ್ಪಿಡ್ತೀರಿ? ಓಕೆ, ಇದನ್ನ ಕರೆಕ್ಟಾಗಿ ಬರೀಬೇಕು. ಇದನ್ನ ಕಂಡುಹಿಡಿಬೇಕು.
ನಿಮ್ಗೆ ಗೊತ್ತಾಗುತ್ತೆ. 8 15 ಬಂದ್ರೆ ಎಷ್ಟು ಬರ್ತಂತ ಗೊತ್ತಾಗುತ್ತೆ. ಎಷ್ಟು ಬರ್ತೀವಿ ಹೇಳ್ರಿ ತಿಳುವಳಿಗಳ ಪ್ರಕಾರ? 17. ಫಸ್ಟ್ ಬಿಡಿಸ್ಕೊರಿ ಅದನ್ನ. AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಸೊ ಇದನ್ನ ಕಂಡುಹಿಡಿಯಬೇಕಾದ್ರಿಂದ 8 ಸ್ಕ್ವೇರ್ ಪ್ಲಸ್ 15 ಸ್ಕ್ವೇರ್, 8 ವರ್ಗ 64, 15 ವರ್ಗ 225, 2 ಕೂಡಿಸಿ 4 5 9, 6 2 8, 2 AC ಸ್ಕ್ವೇರ್ ಈಕ್ವಲ್ ಐತೆ. AC ಕೊಡಬೇಕು ನಾವು 780 ವರ್ಗಮೂಲ, ಅದಕ್ಕೆ ಪರ್ಫೆಕ್ಟ್ ಇರಬೇಕು. ವರ್ಗ ಸಂಖ್ಯೆ 17 ಬರ್ತೈತಿ. 17 ಇತ್ಲಾಗ ತ್ರಿವಳಿಗಳು ಪರ್ಫೆಕ್ಟ್ ಇರಬೇಕು, ಇತ್ಲ ವರ್ಗ ಸಂಖ್ಯೆಗಳು ಪರ್ಫೆಕ್ಟ್ ಇರಬೇಕು, ಅಂದ್ರೆ ನಿಮ್ಗೆ ಈಸಿ ಬರ್ತೈತಿ. ರೆಡಿ ಆದ್ರೆ ಈಗ 3 ಭಾವನಳತೆ ಈಗ ಬರ್ಲಿಕ್ಕ ಅವ ಏನಕ್ಕೆ ನಾನು ಬಿಡಿಸಿ ಸೈನ್ಯ ಸೆಕೆಗೆ ಫಸ್ಟ್ ಸೈನ್ಯ ಬರೀರಿ. ಸೈನ್ಯ ಇಸ್ ಈಕ್ವಲ್ ಟು ಸೈನ್ ಅಂದ ತಕ್ಷಣ ಎದುರಿನ ಭಾವ ಡಿವೈಡ್ ಬೈ ವಿಕರ್ಣ ಭಾವ. ಎದುರಿನ ಭಾವ ಡಿವೈಡ್ ಬೈ ವಿಕರ್ಣ ಭಾವ ಅಂದರೆ 15/17, 15/17. ನೆಕ್ಸ್ಟ್ ಒಂದು ಯಾವ್ದು ಅಂದರೆ ಸೆಕ್ಕೆ. ಸೆಕ್ ಅಂದ ತಕ್ಷಣ ಇಲ್ಲಿ ಹೋಗ್ಬೇಕು. ಸೆಕ್ ಅಂದ ತಕ್ಷಣ ಕಾಸ್ ಹೋಗ್ಬೇಕು. ಕಾಸದ್ದು ಏನು ಸೂತ್ರ? ಪಾದ ಭಾವ ಡಿವೈಡ್ ಬೈ ವಿಕರ್ಣ ಭಾವ. ಪಾದ ಭಾವ ಡಿವೈಡ್ ಬೈ ಉಲ್ಟಾ ವಿಕರ್ಣ ಭಾವ ಡಿವೈಡ್ ಬೈ ಪಾದ ಭಾವ. 17/8. 17/8 ನೆನ್ಪಿಡ್ತೀರಿ? ಹಿಂಗೆ ಬಿಡಿಸ್ತೀರಿ ಹಿಂಗೆ. ಓಕೆ, ಥ್ಯಾಂಕ್ ಯು. ಸೊ ಇದೇ ಟೈಪ್ ಪ್ರಾಬ್ಲಮ್ಸ್ ಯಾವುದೋ ಕೊಟ್ಟರು ಕೂಡ ಇಲ್ಲಿ ಕನ್ಫ್ಯೂಸ್ ಮಾಡೋಕ್ಕೆ ಹಿಂಗೆ ಕೊಟ್ಟಿರ್ತಾರೆ ನೋಡಿ, ನೆನ್ಪಿಡೋದು. ಈ ಟೈಪ್ ಪ್ರಾಬ್ಲಮ್ ಕೊಟ್ಟು ಹೆಂಗೆ ಬಿಡಿಸ್ಬೇಕಂತ ಅರ್ಥ ಮಾಡ್ಕೊರಿ. 8 ಬಂದೈತಿ, ಇದನ್ನು ಫಸ್ಟ್ ಕ್ಲಿಯರ್ ಮಾಡ್ಕೊರಿ. ಕಾಟೆ ಕೊಟ್ಟು ಅಂತ ಬರ್ಕೋಬೇಕು. ಬರ್ಕೊಂಡು ಟ್ರ್ಯಾಂಗಲ್ ಹಾಕೋರಿ. 2 ರೆಡ್ ಇರ್ತಾವೆ, 3ನೇ ಭಾವ ಕಂಡುಹಿಡಿಬೇಕು. ಕಂಡುಹಿಡ್ರಿ. ನೆಕ್ಸ್ಟ್ ಏನು ಕೇಳ್ತಾನೆ ಆ ಪ್ರಕಾರ ಬರೀಬೇಕು. ನೆನ್ಪಿಡ್ತೀರಿ? ಓಕೆ, ನೆಕ್ಸ್ಟ್. ಸೊ 5ನೇ ಲೆಕ್ಕ ನೋಡ್ರಿ ಏನೈತಿ. ಸೊ 5ನೇ ಲೆಕ್ಕ ಸೆಕ್ ಥೀಟಾ ಈಕ್ವಲ್ ಟು 13/12 ಆದರೆ ಉಳಿದ ಎಲ್ಲ ತ್ರಿಕೋನಮಿತಿ ಅನುಪಾತಗಳನ್ನು ಕಂಡುಹಿಡಿಯಿರಿ ಅಂದರು. ಸೊ ಟ್ರಯಾಂಗಲ್ ಹಾಕೋರಿ. ABC. ಸೊ ಟ್ರಯಾಂಗಲ್ ಹಾಕೋರಿ. ಥೀಟಾ ನೋಡಿರಿ, ಥೀಟಾ ಕೊಟ್ಟ, ಎ ಕೊಟ್ಟಿಲ್ಲ, ಸಿ ಕೊಟ್ಟಿಲ್ಲ. ನೀವು ಥೀಟಾ ಎಲ್ಲಿ ತಗೋರಿ? ಕೊಟ್ಟಿಲ್ಲ ಅಂದಾಗ ಕೊಟ್ಟರೆ ಅದನ್ನ ತೊಗೊಳ್ಬೇಕು. ಸೆಕ್ ಥೀಟಾ ರಿಸಲ್ಟ್ ಬರ್ಕೋಬೇಕು. ಸೆಕ್ ಎಲ್ಲಿ ಹೋಗ್ಬೇಕು ನಾವು? ಸೆಕ್ ಅಂದ ತಕ್ಷಣ ಕಾಸ್ ಹೋಗ್ಬೇಕು. ಕಾಸ್ ನೆನ್ಪಿಟ್ಕೋರಿ, ಸೆಕ್ ನೆನ್ಪಿಟ್ಕೊಳಕ್ಕೆ ಹೋಗ್ಬೇಡ್ರಿ. ಕಾಸ್ ಏನ್ರಿ? ಪಾದ ಭಾವ ಡಿವೈಡ್ ಬೈ ವಿಕರ್ಣ ಭಾವ. ಓಕೆ, ಇದು ಪಾದ ಭಾವ ಆಗುತ್ತಾ, ಇದು ಎದುರಿನ ಭಾವ ಆಗುತ್ತೆ, ಇದು ವಿಕರ್ಣ ಭಾವ. ಪಾದ ಭಾವ ಡಿವೈಡ್ ಬೈ ಯಾವುದಿದೆ? ಕಾಸ್. ಸೆಕ್ ಉಲ್ಟಾ ವಿಕರ್ಣ ಭಾವ ಡಿವೈಡ್ ಬೈ ಪಾದ ಭಾವ. ವಿಕರ್ಣ ಭಾವ ಅಂದ್ರೆ 13 ಅಂಶ ಐತಿ, 12 ಚೇರ್ ಮುಗಿತು. ಇದು ಕರೆಕ್ಟ್ ಬರ್ಕೊಂಡ್ರಿ ಮುಂದೆ ನಿಮ್ಗೆ ಈಸಿ ಆಗ್ತೈತೆ. ಲೈಕ್ 13 12 ಬಂದಿದೆ ಎಷ್ಟಾಗುತ್ತೆ ಹೇಳ್ರಿ? ನಿಮ್ಗೆ ಗೊತ್ತಾಗುತ್ತೆ ತಿಳುವಳಿಕೆ ಪ್ರಕಾರ ಎಷ್ಟಾಗುತ್ತೆ ರೀ? 5. ಈಗ ಫಸ್ಟ್ ಒಂದು ಕಂಡುಹಿಡ್ರಿ. ಏನು ಕಂಡುಹಿಡ್ರಿ? AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಸೊ ಇದನ್ನ ಕಂಡುಹಿಡಿಬೇಕಂದಾಗ ಇದನ್ನ ಇಲ್ಲೇ ಬಿಡ್ರಿ. AB ಸ್ಕ್ವೇರ್ ಇಸ್ ಈಕ್ವಲ್ ಟು AC ಸ್ಕ್ವೇರ್ ಮೈನಸ್ BC ಸ್ಕ್ವೇರ್ ಇಸ್ ಈಕ್ವಲ್ ಟು AC ಸ್ಕ್ವೇರ್ ಅಂದರೆ 13 ವರ್ಗ ಮೈನಸ್ 12 ವರ್ಗ 169 ಆಗುತ್ತೆ. 13 ವರ್ಗ ಅಂದರೆ ಎಷ್ಟು ರೀ? 169. 12 ವರ್ಗ 144. ಸರಿ, 9 4 ಕಳೆದ 5, 6 4 ಕಳೆದ 2, 1 1 ಕಳೆದ 0. AB ಇಸ್ ಈಕ್ವಲ್ ಟು 25 ವರ್ಗಮೂಲ ಎಷ್ಟು ರೀ? 5 ಐತೆ. 5 ಬನ್ನಿ, ನೆನ್ಪಿಡ್ತೀರಿ? ಓಕೆ, ನೆಕ್ಸ್ಟ್ ಈ ಲೆಕ್ಕ ಬಿಡಿಸ್ಬೇಕು. ಈ 3 ಭಾವ ರೆಡಿ ಅಲ್ವಾ? ಈಗ ಏನೇನವ? ಸೆಕ್ ಥೀಟಾ ಬಿಟ್ಟು ಉಳಿಕೆದ ಎಲ್ಲವುಗಳನ್ನ ಕಂಡುಹಿಡಿಯಬೇಕು. ಸೆಕ್ ಥೀಟಾ ಬಿಟ್ಟು ಉಳಿಕೆದ ಎಲ್ಲವುಗಳನ್ನ ಕಂಡುಹಿಡಿಯಬೇಕು. ಓಕೆ, ಒಂದೇದು ಯಾವ್ದು ರೀ? ಸೈನ್ ಥೀಟಾ. ಸೈನ್ ಅಂದ ತಕ್ಷಣ ಸೂತ್ರ ಏನ್ರಿ? ಎದುರಿನ ಭಾವ ಡಿವೈಡ್ ಬೈ ವಿಕರ್ಣ ಭಾವ. ಎದುರಿನ ಭಾವ ಅಂದ್ರೆ ಯಾವ್ದು ರೀ? ಇದು ವಿಕರ್ಣ ಭಾವ. ಎಷ್ಟಾಗುತ್ತೆ ರೀ? 5/13. ನೆಕ್ಸ್ಟ್ ಕಾಸ್ ಥೀಟಾ. ಕಾಸ್ ಥೀಟಾ ಅಂದರೆ ಪಾರ್ಶ್ವ ಭಾವ ಡಿವೈಡ್ ಬೈ ವಿಕರ್ಣ ಭಾವ. ಪಾರ್ಶ್ವ ಭಾವ ಬೈ ವಿಕರ್ಣ ಭಾವ 12/13. 12/13. ನೆಕ್ಸ್ಟ್ ಮೂರದ್ದು ಏನ್ರಿ? ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಅಂದ ತಕ್ಷಣ ಏನ್ರಿ? ಎದುರಿನ ಭಾವ ಡಿವೈಡ್ ಬೈ ಪಾದ ಭಾವ. ಎದುರಿನ ಭಾವ ಡಿವೈಡ್ ಬೈ ಪಾದ ಭಾವ. ಎದುರಿನ ಭಾವ ಡಿವೈಡ್ ಬೈ ಪಾದ ಭಾವ 5/12. ನೆಕ್ಸ್ಟ್ ನಾಲ್ಕನೇದು ಅಂದರೆ ಟ್ಯಾನ್ ಆಗಿಂದ ಕೊಸೆಕ್ ಬರ್ತೈತಿ. ಕೊಸೆಕ್ ಥೀಟಾ ಇಕ್ವಲ್ ಟು ಕೊಸೆಕ್ ಅಂದ ತಕ್ಷಣ ಕೊಸೆಕ್ ನೆನ್ಪಿಡ್ಬೇಡ್ರಿ. ಏನು ನೆನ್ಪಿಡ್ಬೇಕು? ಸೈನ್ ನೆನ್ಪಿಟ್ಕೋರಿ. ಸೈನ್ ಏನೈತೆ ರೀ? ಎದುರಿನ ಡಿವೈಡ್ ಬೈ ವಿಕರ್ಣ ಭಾವ ಐತಿ. ಉಲ್ಟಾ
ಇಲ್ಲ ಸರ್ ಏನು ರೆಡಿ ಐತೆ ಆಲ್ರೆಡಿ, ಇದನ್ನ ನೋಡಿ ಬಿಡ್ಬಿಡ್ರಿ. ಆಯ್ತು, 3 ರೂಪಾಯಿ 5. ಸೊ ಲಾಸ್ಟ್ ಒನ್ನು ಸೆಕ್ ಕೊಟ್ಟಾನ ಆಲ್ರೆಡಿ. ಲಾಸ್ಟ್ ಒನ್ ಯಾವ್ದು ರೀ? ಕಾಟ್ ಥೀಟಾ. ಕಾಟ್ ಅಂದ್ರೆ ಎದುರು ರೆಸಿಪ್ರಿಕಲ್ ಅಂತ ಗೊತ್ತೈತೆ ನಿಮಗೆ, ಅದಕ್ಕೆ ಬೇಸಿಕ್ ಪರ್ಫೆಕ್ಟ್ ಇದು ಈಸಿ ಆಕೈತಿ. ಕಾಟ್ ಟ್ಯಾನ್ ಅಂದ್ರೆ ರೆಸಿಪ್ರಿಕಲ್. ಓಕೆ, ಟ್ಯಾನ್ ಏನು ಬರ್ತೀವಿ ಅದ್ರ ಅಪೋಸಿಟ್ ಬರೀಬೇಕು. ಟ್ಯಾನ್ ಏನು ರೀ? ಎದುರಿನ ಬಾವು ಇಡ್ಬೇಕು, ಪಾದ ಬಾವು ಆಯ್ತು. ಉಲ್ಟಾ ಪಾದ ಬಾವು ಇಡ್ಬೇಕು, ಎದುರಿನ ಬಾವು. ಇಲ್ಲಿ ರೆಡಿ ಐತೆ ಆಲ್ರೆಡಿ. ಇನ್ನೂ ಉಲ್ಟಾ ಬರ್ತದೆ 12/5. ಹಿಂಗೆ ಬಿಡಿಸ್ತೀರಿ. ಮೆಥಡ್ ಗೊತ್ತಾಯ್ತು. ಫಸ್ಟ್ ಟ್ರ್ಯಾಂಗಲ್ ಪ್ರಕಾರ ಯಾವ ಅಳತಿ ಕೇಳಿದ್ರೆ ಅಳತಿ ಕಂಡು ಹಿಡಿಬೇಕು. 3 ರೆಡಿ ಆದ್ವಿ. ಈಗ ರೆಡಿ ಆದ್ಮೇಲೆ 1/1 ತಕ್ಕಂಥದ್ದು ಮಾಡಬೇಕು. ಇಲ್ಲಿ ಎ ಸಿ ಕೊಟ್ಟಿದ್ದ ಆ ಪ್ರಕಾರ ಪಾದ ಬಾವು ಎದುರಿನ ಬಾವು ಹೊಂದಿಸ್ಬೇಕು. ಅಲ್ಲಿ ಏನು ಕೊಟ್ಟಿಲ್ಲ ಅಂತ ಥೀಟಾ ಇಲ್ಲಿ ತೊಗೊಂಡ್ರಿ, ಇದನ್ನ ಪಾದ ಬಾವು ಇದೆ ಎದುರಿನ ಬಾವು ಎಲ್ಲ ಒಂದಾಗುತ್ತೆ. ಆ ಪ್ರಕಾರ ಲೆಕ್ಕಗಳನ್ನು ಬರ್ತಕ್ಕಂಥದ್ದನ್ನು ಮಾಡಬೇಕು. ನೆನ್ಪಿಡ್ತಾರೆ ಮೆಥಡನ್ನು. ಈ ಟೈಪ್ ಯಾವ ಲೆಕ್ಕ ಕೊಟ್ಟರು, ಈ ಟೈಪ್ ಒಂದು ಕೊಟ್ಟದನ್ನ ಎಲ್ಲ ಕಂಡು ಹಿಡಿಬೇಕು. ಇಲ್ಲಿ ಸೆಕ್ ಕೊಟ್ಟಾನ, ಸೆಕ್ ಬಿಟ್ಟು ಉಳ್ಕಿದ್ದು ಕಂಡು ಹಿಡಿತೀರಿ. ಕಾಸು ಕೊಟ್ಟರೆ ಕಾಸು ಬಿಟ್ಟು ಉಳ್ಕಿದ್ದೆಲ್ಲ ಕಂಡು ಹಿಡಿತೀರಿ. ನೆನ್ಪಿಡ್ತೀರಿ ಮೆಥಡನ್ನು. ಗೊತ್ತಾಯ್ತು? ಓಕೆ, ಥ್ಯಾಂಕ್ ಯು.